ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನವನ್ನು ಕೇಳ್ತಾ ಇದ್ವಿ. ಕಳೆದ ಬಾರಿ ನಾವು ಕೇಳಿರೋದು ಇವನು ಕಚೇರಿಯೆಲ್ಲ ಮಾಡಿ ಬಂದಿದ್ದು, ಓಂಕಾರ ಎಲ್ಲರಿಗೂ ಇಷ್ಟ ಆಗಿದ್ದು. ಆ ಬಳಿಕ ಟಿಫ್ನಿಸ್ ನಮ್ಮ ಮೂಲಕ ಅವನು ಮಧುಮಿತಾಗೆ ಕ್ಲಾಸ್ ಮಾಡ್ತಾ ಇರೋದು ಇವನಿಗೆ ಗೊತ್ತಾಗೋದನ್ನು ಕೇಳಿದ್ವಿ. ಮುಂದಿನ ಭಾಗ ಅಧ್ಯಾಯ 17. ಕೋಪ, ತಿರಸ್ಕಾರ, ದ್ವೇಷ ಮೊದಲಾದ ಎಂಥ ನೀಚ ಭಾವಗಳಾಗಲಿ ಸಂಗೀತದ ಆಲಾಪದ ಮಟ್ಟಕ್ಕೇರಿದರೆ ಉದಾತ್ತವಾಗಿ ಬಿಡುತ್ತದೆ, ಹೀನ ದ್ರವ್ಯವು ಘನವಾಗಿ ಬಿಡುತ್ತದೆ ಎಂದು ಮೊದಲು ಅನ್ನಿಸುತ್ತಿತ್ತು. ಬರೀ ಆಲಾಪದಲ್ಲಲ್ಲ, ಶ್ರುತಿಯಲ್ಲಿ ಐಕ್ಯವಾಗಿ ಹಾಡುವ ಯಾವ ಪ್ರಕಾರವಿರಲಿ ಸಂಗೀತದಲ್ಲಿ ಹೀನ, ನೀಚ, ಕ್ಷುದ್ರತೆಗಳಿಗೆ ಸ್ಥಾನವೇ ಇಲ್ಲ. ಈ ಭಾವಗಳು ಉಳಿದಾಗ ಗಾಯನವು ಸಂಗೀತವಾಗುವುದಿಲ್ಲ ಎಂದು ಈಗ ಅನ್ನಿಸುತ್ತಿದೆ. ದ್ವೇಷಿಸುವಂಥ, ತಿರಸ್ಕರಿಸುವಂಥ ಬೇರೆ ಯಾವ ವ್ಯಕ್ತಿಯೂ ನನ್ನ ಜೀವನದಲ್ಲಿ ಇಲ್ಲ. ಅಲ್ಲೊಂದು ಚೂರು ಇಲ್ಲೊಂದು ಚೂರು ಸಣ್ಣತನ ಮಾಡುವ ಅತ್ತಿಗೆಯರಾಗಲಿ, ಕಾಲೇಜು ಓದುವಾಗ ಸ್ಪರ್ಧೆಯಿಂದ ಅಸೂಯೆ ಕುಹಕ ಕಿಳಿಯುತ್ತಿದ್ದ ಸಹಪಾಠಿಗಳಾಗಲಿ, ದ್ವೇಷ ತಿರಸ್ಕಾರಗಳಂಥ ಕಠಿಣ ಅದು ಜೀವನದುದ್ದಕ್ಕೂ ಉಳಿಯುವಂಥ ಭಾವಗಳನ್ನು ಎಂದು ಹುಟ್ಟಿಸಿರಲಿಲ್ಲ. ಮದುವೆಯಾಗಿ ಹೊರಟಾಗ ಇಬ್ಬರು ಅತ್ತಿಗೆಯರು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಆಲಂಗಿಸಿದ್ದರು. ಕೊನೆಯ ವರ್ಷದ ಕ್ಲಾಸ್ ಸೋಷಿಯಲ್ ಆಗಿ ನಾವು ಮತ್ತೆ ಹೀಗೆ ಸಂಧಿಸುವುದಿಲ್ಲವೆಂಬ ಅರಿವಾದಾಗ ಹೆಚ್ಚು ಹತ್ತಿರವಿರದ ಗೆಳತಿಯರು ಹತ್ತಿರವಾಗಿದ್ದರು. ಮೋಹನ್ ಲಾಲ್ನಂತೆ ಇಷ್ಟೊಂದು ಆಕ್ರಮಣ ಮಾಡಿ ನನ್ನ ಶೀಲವನ್ನೇ ನಾಶ ಮಾಡಿ, ಆನಂತರ ನನ್ನ ದಾಂಪತ್ಯದ ಪಾವಿತ್ರ್ಯವನ್ನು ಹಾಳು ಮಾಡಿ, ಆಮೇಲೆ ನಾನು ಗಂಡನಿಗೆ ನಿಜ ಹೇಳಿ ಮುಂಬೈಗೆ ಬಂದು ಶರಣಾಗತಳಾಗಲು ಯತ್ನಿಸಿದಾಗ ನಿನಗೆ ಗುರುಭಕ್ತಿಗಿಂತ ನಿನ್ನ ನೈತಿಕ ಅಹಂಕಾರವೇ ಹೆಚ್ಚಾಯಿತು. ಈ ಜನ್ಮದಲ್ಲಿ ನನಗೆ ಸಂಗೀತ ಸಿದ್ಧಿಸೋಲ್ಲ ಎಂದು ಗುರುವಿನ ಶಾಪ ಇದು ಅಂತ ಕೆನ್ನೆಗೆ ಹೊಡೆದು ಸಂಗೀತ ಸಾಧನೆಗಾಗಿಯೇ ಹೇಳಿ ಮಾಡಿಸಿದ ತಪೋವನದಂತಹ ಈ ತೋಟದ ನಡುವಣ ಮನೆಯಲ್ಲಿ ತಂಬೂರಿ ಹಿಡಿದು ಕುಡಿತರೆ ಮನಸ್ಸಿನಲ್ಲಿ ದ್ವೇಷ ತುಂಬಿಕೊಳ್ಳುತ್ತಿತ್ತು. ಅವನು ಕೈಕಾಲು ಎಳೆದುಕೊಂಡ ಹೆಳವನಾಗಲಿ ಎಂದು ಶಪಿಸುವಂತಹ ದ್ವೇಷ. ಧರ್ಮವೆನ್ನುವುದು ನಿಜವಾಗಿದ್ದರೆ ಪಾಪಿಗೆ ಶಿಕ್ಷೆಯಾಗಲೇಬೇಕು. ನರಕದಲ್ಲಿ ವರ್ಣಿಸುವಂತಹ ಕುದಿಯುವ ಕಡಾಯಿಯಲ್ಲಿ ಮುಳುಗಿಸಿ ಕಬ್ಬಿಣದ ಮನುಚು ಮೂತಿಗಳ ಕಾಗೆಗಳಿಂದ ಕುಕ್ಕಿಸಿ ಅವು ಬೇಡ. ನಮ್ಮ ಅಪರಾಧ ಕಾಯ್ದೆಯಲ್ಲಿ ವಿಧಿಸಿರುವ ಶಿಕ್ಷೆಗಳಾದರೂ ಆಗಬೇಕು. 7 ವರ್ಷ ಸಜಾ ನನ್ನೊಬ್ಬಳನ್ನಲ್ಲ, ತನ್ನಲ್ಲಿ ವಿದ್ಯಾಯಾಚನೆಗಾಗಿ ಬಂದ ಎಷ್ಟು ಜನ ಹುಡುಗಿಯರನ್ನು, ಹೆಂಗಸರನ್ನು ಇವನು ಕೆಡಿಸಿದ್ದಾನು. ಅಷ್ಟು ಸಂಖ್ಯೆಯ 7 ವರ್ಷಗಳ ಸಜೆ ಎಂಬಂತಹ ಕೋಪ ತುಂಬಿಕೊಂಡರೆ ರಾಗದ ಭಾವ ಮೂಡುವುದೆಂತು? ಹದ ಮುಟ್ಟಿದ ರೌದ್ರ ರಸದಲ್ಲಿಯೂ ಕೋಪದ ಕಚ್ಚಾ ದ್ವೇಷವಿರುವುದಿಲ್ಲ, ಇರಬಾರದು ಎಂಬ ಅರಿವು ಆಗ ನನಗೆ ಹೇಗೆ ಆಗಬೇಕು? ಸಾಧನೆ ಮಾಡುತ್ತಿದ್ದುದೆಲ್ಲ ಅವನನ್ನು ಮೀರಿಸಬೇಕು, ಅವನು ಕಲಿಸದಿದ್ದರೂ ಕಲಿಯಬೇಕು ಎಂಬ ಹಠದಿಂದ. ಹೀಗಾಗಿ 1 ವರ್ಷ ರಣ ಸಾಧನೆ ಮಾಡಿದರೂ ಹಿನ್ನೆಲೆಯ ಅವನ ಅಸ್ತಿತ್ವದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಯಾವ ಆಲಾಪ ಮಾಡಲಿ, ಯಾವ ತಾನ ವಿನ್ಯಾಸ ಮಾಡಲಿ ಅವನದೇ ಮಾದರಿ. ಆ ಮಾದರಿಯನ್ನು ಮೀರುವ ಹಠ. ಒಂದು ದಿನ ರಾಜಾರಾಮ್ ಕಾಕ ಹೇಳಿದರು, ನಿನ್ನ ಗಾಯನ ಶೈಲಿಯನ್ನು ಕುರಿತು ನಾನು ಬಹಳ ಯೋಚನೆ ಮಾಡಿದ್ದೀನಿ. ಮೋಹನ್ ಲಾಲ್ರ ಶೈಲಿಯಲ್ಲಿ ಸಾಧನೆ ಮಾಡ್ತಿದ್ದೀಯಾ? ಅವರಿಂದಲೇ ನಿನ್ನ ಕಲಿಕೆ ಸಂಪೂರ್ಣವಾಗಿದ್ದರೂ ಸ್ವಂತ ಸಾಧನೆ ಮಾಡಿ 1-2 ವರ್ಷದಲ್ಲಿ ನಿನ್ನದೇ ದಾರಿ ಕಂಡುಕೊಳ್ಳದಿದ್ದರೆ ನೀನು ಸ್ವಂತಿಕೆಯ ಕಲಾವಿದೆ ಆಗೋಲ್ಲ. ಈಗಂತೂ ನೀನು ಅವರಿಂದ ಕಲಿತಿಲ್ಲ, ಕಲಿಸ್ತಿರೋ ನಾನು ಸ್ವತಃ ಗಾಯಕನಲ್ಲ. ಆದ್ದರಿಂದ ನಿನ್ನ ದಾರಿಯಲ್ಲಿ ನೀನು ಬೆಳೆಯಬೇಕು, ಹಳೆ ಗುರುಗಳಿಂದ ಸಂಪೂರ್ಣವಾಗಿ ಹೊರಬರಬೇಕು. ಅರ್ಥವಾಯಿತೇ? ಕಾಕ ಹೇಳುತ್ತಿದ್ದುದು ಸಂಗೀತದ ಅರ್ಥದಲ್ಲಿ. ಮರುದಿನದಿಂದ ನಸುಗತ್ತಲಿನಲ್ಲಿ ಎದ್ದು ಸ್ವರ ಸಾಧನೆ ಮಾಡುವಾಗಲೇ ಅವನ ಪ್ರಭಾವದಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಿದೆ. 6 ತಿಂಗಳಲ್ಲಿ ನನ್ನದೇ ವಿಧಾನ ರೂಪುಗೊಳ್ಳತೊಡಗಿತು. ಆಹಾ, ಈಗ ನೀನು ಸ್ವತಂತ್ರಳಾಗ್ತಿದೀಯಾ? ಕಾಕನು ಮೆಚ್ಚುಗೆ ನುಡಿದರು. ಅವನ ಗಾಯನ ಶೈಲಿಯಿಂದ ಬಿಡಿಸಿಕೊಂಡಿದ್ದಕ್ಕೋ ಅಥವಾ ಹಾಡುವಾಗ ಕೋಪ ತಾಪ ರೂಪದ ಅವನ ನೆನಪಿನಿಂದ ಬಿಡಿಸಿಕೊಂಡು ಮಗ್ನಳಾಗುವ ಶಕ್ತಿ ಬಂದದ್ದರಿಂದಲೋ ತನ್ಮಯತೆ ಬಂತು. ನನಗೆ ಆಸ್ವಾದನೆ ಉಂಟಾಯಿತು. ಕೋಪದಂತಹ ತಾಮಸ ಭಾವದಿಂದ ಬಿಡುಗಡೆಯಾದಾಗ ರಾಗದ ಸ್ವರೂಪವು ಎಷ್ಟು ಸ್ಪಷ್ಟವಾಗಿ ತನಗೆ ತಾನೇ ಬಿಚ್ಚಿಕೊಳ್ಳುತ್ತೆ ಎಂಬ ಅನುಭವವಾಗುತ್ತಿದೆ. ಪಾಪದಿಂದ ಬಿಡಿಸಿಕೊಳ್ಳೋದು ಕೋಪದಿಂದ ಬಿಡಿಸಿಕೊಳ್ಳೋದಕ್ಕಿಂತ ಹೆಚ್ಚು ಕಷ್ಟ. ಪಶ್ಚಾತ್ತಾಪದಿಂದ ಒಳಗೆ ಕುದಿದು ಪರಿಶುದ್ಧವಾಗದೆ ಪಾಪದಿಂದ ಮುಕ್ತಿ ಇಲ್ಲ. ಆದರೆ ಪಶ್ಚಾತ್ತಾಪವು ಸಂಗೀತ ಸಾಧನೆಗೆ ಅಡ್ಡಿಯಾಗದೆ ಪೂರಕವಾಗಿಯೇ ಇದೆ. ಆ ಸಾವರಿಯಂತೂ ಸರಿಯೇ ಸರಿ. ಮಾರ್ವಾದಲ್ಲಿ ತೋಡಿ ಪ್ರಕಾರದಲ್ಲಿ ಮಾರೇ ಸಂಗತಿಯಿಂದ, ಬೈರಾಗಿ ಭೈರವದಲ್ಲಿ ಮ ಪ ಧ ನಿ ಪ ನಿ ಸ ರೆ ಧ ಪ ನಿ ಪ ದಿಂದ ದರ್ಬಾರಿಯಲ್ಲಿ ಮುಳುಗುವಾಗ ಪಶ್ಚಾತ್ತಾಪವೇ ಮೈವತ್ತಿದಂತಾಗುತ್ತದೆ, ಆತ್ಮಶೋಧನೆಗೆ ತೊಡಗುತ್ತದೆ. ಕಳೆದ 3 ತಿಂಗಳಿಂದ ಪಶ್ಚಾತ್ತಾಪ ಮತ್ತು ಆತ್ಮಶೋಧನೆಗಳೇ ನಾನು ಅಭ್ಯಾಸ ಮಾಡುತ್ತಿರುವ ರಾಗಗಳ ಪ್ರೇರಕ ಗುಣಗಳಾಗಿವೆ. ರಾಗಗಳು ಹೆಚ್ಚು ಆಳವನ್ನು ತಲುಪಲು ಸಹಾಯಕವಾಗಿವೆ. ಪಶ್ಚಾತ್ತಾಪವು ನೈತಿಕ ಸಾಧನೆ, ಅಧ್ಯಾತ್ಮದ ಮೊದಲ ಮೆಟ್ಟಿಲು. ಆದ್ದರಿಂದ ಸಾತ್ವಿಕ ಕ್ರಿಯೆ ಸಾಧನೆಯ ಮಗ್ನತೆಗೆ ಅಡ್ಡಿ ಮಾಡುವುದಿಲ್ಲ. ನಾನು ಮಾಡುತ್ತಿರುವ ತಪ್ಪು ಈಗ ಅರ್ಥವಾಗಿದೆ.
ಗಂಭೀರವಾದ ಯಾವ ರಾಗಕ್ಕಾದರೂ ಪಶ್ಚಾತ್ತಾಪವನ್ನು ಬೆರೆಸಬಹುದು. ಅಲ್ಲ, ನಾನು ಬೆರೆಸುತ್ತಿದ್ದೀನಿ. ಪರಿಣಾಮವಾಗಿ ರಾಗಗಳ ಸ್ವಂತಿಕೆಯನ್ನು ಹಾಳು ಮಾಡಿ ಎಲ್ಲವನ್ನು ಪಶ್ಚಾತ್ತಾಪದ ಮೋರೆಗೆ ಇಳಿಸಿಬಿಡ್ತಿದ್ದೀನಿ. ಬೈರಾಗಿಗೂ ಭೈರವಕ್ಕೂ, ಬೈರಾಗಿ ಭೈರವಕ್ಕೂ, ಅಹಿರ್ ಭೈರವಕ್ಕೂ ವ್ಯತ್ಯಾಸವಿಲ್ಲವೇ? ಬೈರಾಗಿಯಲ್ಲಿ ವಿರಕ್ತಿ ಇದೆ, ನಿರ್ಮೋಹ ನಿರ್ಮಮಕಾರಗಳಿವೆ, ಒಂಟಿತನದ ಗಾಢ ಶೋಕವಿದೆ. ಆದರೆ ಪಶ್ಚಾತ್ತಾಪದ ಬಣ್ಣ ಕೊಟ್ಟರೆ ಇವುಗಳ ಸ್ವಂತಿಗೆ ನಾಶವಾಗುತ್ತೆ. ಅಗ್ಗದ ಹೋಟೆಲ್ನವರು ಹಾಕುವ ಒಂದೇ ಮಸಾಲೆಯು ಎಲ್ಲ ತರಕಾರಿಗಳನ್ನು ಒಂದೇ ರುಚಿ ವಾಸನೆಗಳಿಗೆ ಇಳಿಸುವ ಹಾಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನನ್ನ ಸ್ವಂತದ ಭಾವಗಳನ್ನು ರಾಗದ ಭಾವಗಳಿಗೆ ಬೆರೆಸ್ತಿದ್ದೀನಿ. ಸ್ವಂತದ ಭಾವವನ್ನು ರಾಗದ ಭಾವದೊಡನೆ ಬೆರೆಸಬಾರದು ಎಂಬ ಅರಿವು ನನ್ನನ್ನು ಕಲಿಕೆಯ ಇನ್ನೊಂದು ಮೆಟ್ಟಲಿಗೆ ಕರೆದೊಯ್ದಿದೆ. ಒಂದೊಂದು ರಾಗಕ್ಕೂ ಒಂದೊಂದು ಸ್ಥಾಯಿ ಭಾವವಿದೆ. ಹಲವು ಸಂಚಾರಿ ಭಾವಗಳುಳ್ಳ ಹಳ್ಳ, ತೊರೆ, ಕಿರು, ಹೊಳೆ ಸೇರಿ ಸ್ಥಾಯಿ ಭಾವದ ನದಿಯು ತುಂಬಿ ಹರಿಯುತ್ತೆ. ಯಾವ ರಾಗಕ್ಕೆ ಯಾವುದು ಸ್ಥಾಯಿ ಭಾವ, ಅದಕ್ಕೆ ಪೂರಕವಾದ ಸಂಚಾರಿ ಭಾವಗಳಾವುವು ಎಂಬುದನ್ನು ಅರಿತು ಅವುಗಳನ್ನು ಆಯಾ ರಾಗದ ವಿಶಿಷ್ಟ ಸ್ವರ ವಿನ್ಯಾಸಗಳಿಂದ ವಾದಿ ಸಂವಾದಿ ಸ್ಥಾನಗಳನ್ನು ಮೀಟುವುದರಿಂದ ಹುಟ್ಟಿಸುವುದೇ ಸಾಧನೆಯ ಮರ್ಮ. ಅದನ್ನು ಬಿಟ್ಟು ಕೇವಲ ಅಲಂಕಾರ ಸ್ವರಗಳನ್ನು ನೇಯುವ ಆಟವಾಡಿದರೆ ಆ ರಾಗ ಆವಿರ್ಭವಿಸುವುದಿಲ್ಲ. ಒಂದೊಂದು ರಾಗದ ಸ್ಥಾಯಿ ಮತ್ತು ಸಂಚಾರಿ ಭಾವಗಳನ್ನು ಸಮ್ಮಿಳಿಸುವ ಕ್ರಮವನ್ನು ಅರಿಯಲು ಒಂದು ಕಾವ್ಯವನ್ನು ಆವಿಷ್ಕರಿಸಿಕೊಂಡಂತಹ ದರ್ಶನವಾಗಬೇಕು. ಜೀವನದ ಚಿಂತನೆ ನಡೆಯಬೇಕು. ನಿತ್ಯ ಜೀವನದಲ್ಲಿ ಹುಟ್ಟುವ ಎಲ್ಲ ಭಾವಗಳನ್ನು ಬಿಡಿಸಿ ಒಂದಕ್ಕೆ ಇನ್ನೊಂದರೊಡನೆ ಇನ್ನುಳಿದ ಎಲ್ಲವುಗಳೊಡನೆ ಇರಬಹುದಾದ ಸಂಬಂಧವನ್ನು ಗುರುತಿಸಬೇಕು. ಆಗ ಗಾಯನವು ಕಾವ್ಯವಾಗುತ್ತೆ, ಕಾವ್ಯಕ್ಕಿಂತ ಮೇಲಿನದಾಗುತ್ತೆ. ಸ್ವಾಮಿ ಹರಿದಾಸರಂತೋರ ಇಂತಹ ತಿಳುವಳಿಕೆಯ ಮಟ್ಟದಲ್ಲಿ ರಾಗಗಳನ್ನು ಸಾಕ್ಷಾತ್ಕರಿಸಿಕೊಂಡಿರಬಹುದು. ಅದಕ್ಕೆ ಅಂಥ ಸಂಗೀತಗಾರರನ್ನು ಯೋಗಿ ಅಂತ ಕರೆದಿರಬಹುದು. ಜೀವನದ ಕಚ್ಚಾ ಭಾವಗಳ ಸ್ಪರ್ಶವಾದರೆ ಕಲೆಯ ಶುದ್ಧಿ ಉಳಿಯೋಲ್ಲ ಅನ್ನೋದು ನಿಜ. ಆದರೆ ದಿನದ 8-10 ಗಂಟೆಗಳು ಶುದ್ಧ ಸಂಗೀತದ ಸಾಧನೆ ಮಾಡೋದ್ರಿಂದ ಜೀವನದ ಕಚ್ಚಾ ಭಾವಗಳು ಅಳಿದು ಹೋಗೋಲ್ಲ. ಸಂಗೀತದ ಈ ಹುಚ್ಚು ನನ್ನನ್ನೇಕೆ ಬಾಧಿಸಿತು, ಇನ್ನೂ ಬಾಧಿಸುತ್ತಿದೆ ಎಂಬ ಪ್ರಶ್ನೆ ಆಗಾಗ ಕಾಡುತ್ತಿದೆ. ಶಾಲೆ ಕಾಲೇಜು ಹಂತದ ಹುಡುಗಿಯಾಗಿದ್ದಾಗ ಓದನ್ನು ಅಲಕ್ಷಿಸುವ ಮಟ್ಟಿಗೆ ಓದಿ ಏನಾಗಬೇಕು, ಅದರಲ್ಲಿ ಏನು ಅರ್ಥವಿದೆ ಎಂಬ ಮಟ್ಟಿಗೆ ಸಂಗೀತ ಸೆಳೆಯಿತು. ಅನಂತರವಂತೂ ಸಂಗೀತಕ್ಕಾಗಿ ಶೀಲವನ್ನು ಒಪ್ಪಿಸಿಕೊಂಡೆ. ನಡುವೆ ಸಂಸಾರಿಯಾಗೋ ಬಯಕೆಯಿಂದ ಅಮೆರಿಕೆಗೆ ಹೋದೆ. ಬೇರೆ ಯಾವುದಾದರೂ ಮತ್ಸರ ಪಡುವಂಥ ಸುಖ ದಾಂಪತ್ಯದ ಪಾವಿತ್ರ್ಯವನ್ನು ಸಂಗೀತಕ್ಕಾಗಿ ತ್ಯಾಗ ಮಾಡಿದೆ. ಆ ದಾಂಪತ್ಯವನ್ನು ಕಳೆದುಕೊಂಡು ಕಾಡಿನಂಥ ಆಶ್ರಮದಂಥ ಈ ನಿರ್ಜನ ಸ್ಥಳದಲ್ಲಿ ಸ್ವರ ಸಾಧನೆ ಮಾಡೋದ್ರಿಂದ ಏನು ಸಿಕ್ಕುತ್ತೆ? ಇದು ಹುಚ್ಚಲ್ವೇ ಎಂಬ ಪ್ರಶ್ನೆಗಳು ಆಗಾಗ ಎದ್ದು ನಿಲ್ಲುತ್ತವೆ. ನನ್ನ ಹುಚ್ಚಿಗೆ ನಾನು ಏನು ಬೇಕಾದರೂ ಮಾಡಿಕೋಬಹುದು, ಏನು ಬೇಕಾದರೂ ಕಳೆದುಕೋಬಹುದು. ಆದರೆ ವಿಕ್ರಮಗರಿಗೆ ಮೋಸ ಮಾಡಿದ್ದಕ್ಕೆ ಸಂಗೀತವು ಯಾವ ಸಮರ್ಥನೆ ಕೊಡಬಲ್ಲದು? ಮದುವೆಗೆ ಮೊದಲು ಕನ್ಯತ್ವವನ್ನು ಕಳೆದುಕೊಂಡಿದ್ದನ್ನು ಅವರಿಗೆ ಹೇಳಲಿಲ್ಲ, ಅವರು ಕೇಳಲಿಲ್ಲ. ತಾನು ಮದುವೆಯಾಗುವ ಹೆಂಗಸು ಕನ್ಯೆಯಾಗಿದ್ದಾಳೆಂದು ಅಮೆರಿಕೆಯಲ್ಲಿ ಯಾವ ಗಂಡು ನಿರೀಕ್ಷಿಸೋಲ್ಲ. ಅಲ್ಲಿ ನೆಲೆಸಿ ತಿಳಿದವರಾದ್ದರಿಂದ ವಿಕ್ರಮರು ಕೇಳಲಿಲ್ಲವು. ಆದರೆ ಅವರು ಹುಟ್ಟಿ ಬೆಳೆದಿದ್ದು ಭಾರತದಲ್ಲಿ. ಇದು ಕೇಳಬಾರದ, ವಿಚಾರಿಸಬಾರದ ಪ್ರಶ್ನೆ ಅಂತ ಭಾವಿಸಿ ಕೇಳಿರಲಿಕ್ಕಿಲ್ಲ. ಅಥವಾ ಭಾರತೀಯ ವಧುವು ಕನ್ಯೆಯಾಗಿಯೇ ಇರ್ತಾಳೆಂಬ ಗ್ರಹಿಕೆಯಿಂದ ಸುಮ್ಮನಿದ್ದರು. ಮದುವೆಯಾದ ಮೇಲಾದರೂ ನಂಬಿಕೆ ಪಾವಿತ್ರ್ಯಗಳನ್ನು ಉಳಿಸಿಕೊಂಡಿದ್ದರೆ ವಿವಾಹ ಪೂರ್ವದ ತಪ್ಪು ಕ್ರಮೇಣ ಮರೆತು ಹೋಗ್ತಿತ್ತು. ಮೋಹನ್ ಲಾಲ ಬಲವಂತ ಮಾಡಿದುದು ನಿಜವಾದರೂ ಸಂಗೀತದ ಹುಚ್ಚು ಇಲ್ಲದಿದ್ದರೆ ನಾನು ಒಪ್ಪಿಕೊಳ್ತಿರಲಿಲ್ಲ. ಅವನನ್ನು ಮನೆಯಲ್ಲಿರೋಕ್ಕೆ ಆಮಂತ್ರಿಸ್ತಿರಲಿಲ್ಲ. ಬೆಂಕಿಯನ್ನು ಸಮೀಪಕ್ಕೆ ಬರಗೊಟ್ಟು ನಾನು ಕರಗುತ್ತೀನಿ ಅನ್ನುವ ಜ್ಞಾನ ಬೆಣ್ಣೆಗೆ ಇರಬೇಡವೆ? 1 ವಾರದಿಂದ ವಿಕ್ರಮರ ಮೇಲೆ ತುಂಬ ಸಿಟ್ಟು ಬರ್ತಿದೆ. ನನ್ನನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿಲ್ಲ. ಅಣ್ಣನ ಮನೆಗೂ ಫೋನ್ ಮಾಡಿಲ್ಲ. ಅಲ್ಲಿಗೆ ಮಾಡಿದ್ದರೆ ಇಲ್ಲಿ ನಂಬರ್ ಸಿಕ್ತಿತ್ತು. ನನಗೆ ಮಾಡಿ ಒಂದಿಷ್ಟು ಯಾಕೆ ಬೈಲಿಲ್ಲ? ಅವರೇನು ಸ್ವಲ್ಪವೂ ಸಿಟ್ಟೇ ಬಾರದ, ಹೆಂಡತಿಯ ಮೇಲೆ ಮುನಿಸಿಕೊಳ್ಳದ, ಮುನಿಸಾಗದ, ಹರಿತವಾದ ಮಾತನಾಡದ ಸಂತರಲ್ಲ. ನೀನು ಅಯೋಗ್ಯೆ, ರಾಸ್ಕಲ್, ನಂಬಿಕೆ ಕೆಟ್ಟವಳು ಅಂತ ಯಾವ ಬೈಗಳು ಪ್ರಯೋಗಿಸಿದ್ದರೂ ನನಗೆ ತುಸುವಾದರೂ ಭಾರ ಇಳೀತಿತ್ತು. ದಿನಚರಿಯ ಹಾಳೆಯನ್ನು ಅವರ ತಲೆದಿಂಬಿನ ಮೇಲೆ ಇಟ್ಟು ಮುಂಬೈಗೆ ಬಂದು 1.5 ವರ್ಷವಾದರೂ ಸಂಪರ್ಕವನ್ನೇ ಮಾಡಿಲ್ಲ. ಅಂದರೆ ಕೋಪ ಆರಿಲ್ಲ, ಅಥವಾ ಇನ್ನೂ ನೋವು ತಿಂತಿದ್ದಾರೆ. ಕೋಪ ನೋವುಗಳೆರಡೂ ಒಂದೇ ರಸದ ಸಂಚಾರಿ ಭಾವಗಳು. ಕೋಪದಲ್ಲಿ ಕಣ್ಣೀರು, ಕಣ್ಣೀರಲ್ಲಿ ಶಾಪ ಇರೋಲ್ವೇ? ಮೊನ್ನೆಯಿಂದ ಒಂದು ಹೊಸ ಪ್ರಶ್ನೆ ಕಾಣಿಸಿಕೊಂಡಿದೆ. 1.5 ವರ್ಷ ಕಳೆದರೂ ಅವರು ವಿಚ್ಛೇದನ ಪತ್ರವನ್ನೇಕೆ ಕಳಿಸಿಲ್ಲ? ಅವರೇ ಸ್ವಂತ ಕೈಯಿಂದ ಕಂಪ್ಯೂಟರ್ ಮೇಲೆ ಬರೆಯೋಕ್ಕೆ ತಿರಸ್ಕಾರವಿರಬಹುದು. ಆದರೆ ವಿಚ್ಛೇದನ ಪತ್ರವನ್ನು ಯಾರೂ ಸ್ವತಃ ಬರೆಯೋಲ್ಲ, ಕಳಿಸೋಲ್ಲ, ವಕೀಲರಿಗೆ ವಹಿಸ್ತಾರೆ. ವಿಚ್ಛೇದನ ಪಡೆದು ಬೇರೆ ಮದುವೆಯಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೋಬೇಡಿ ಅಂತ ನಾನು ಸ್ಪಷ್ಟವಾಗಿ ಬರೆದಿದ್ದೆ. ಆದರೂ ಏಕೆ? ಈ ಪ್ರಶ್ನೆಯಿಂದ ಒಂದು ಊಹೆ ಹುಟ್ಟಿದೆ. ವಿಚ್ಛೇದನ ಅವರಿಗೆ ಇಷ್ಟವಿಲ್ಲದಿರಬಹುದು. ಆದ ತಪ್ಪು ಆಯಿತು, ಇನ್ನಾದರೂ ನೆಟ್ಗಿರ್ತೀನಿ, ಒಪ್ಕೊಳ್ಳಿ ಅಂತ ನಾನೇ ಹೋದರೆ ಒಪ್ಪಿಕೊಳ್ಳುವ ಮನಸ್ಸಿದೆಯೇ? ತಪ್ಪು ಮಾಡಿರೋಳು ಅವಳೇ ಮೊದಲು ಬರಲಿ, ಫೋನ್ ಮಾಡಲಿ, ಕಾಗದ ಬರೀಲಿ ಅನ್ನೋ ನಿರೀಕ್ಷೆಯೇ? ತಕ್ಷಣ ಮೈ ಪುಳಕಿತವಾಯಿತು. ವಿಕ್ರಮ್,
ನಾನು ಬರೀ ಮೊದಲು ಫೋನ್ ಮಾಡೋದಲ್ಲ, ನಿಮ್ಮ ಪಾದಕ್ಕೆ ತಲೆ ಕೊಟ್ಟು ಕೇಳ್ಕೋತೀನಿ, ನೀವೀಗಲೂ ನನ್ನನ್ನು ಒಪ್ಕೋತೀರಾ ಎಂಬ ಭಾವನೆ. ಅರ್ಧ ಗಂಟೆ ಮಾತ್ರ. ಅನಂತರ ಇದು ಹಗಲು ಕನಸು ಎನಿಸತೊಡಗಿತು. ಹೇಗೆ ಒಪ್ಪಿಕೊಂಡಾರು? ಅಷ್ಟೇ ಅಲ್ಲ, ಒಪ್ಪಿಕೊಂಡರೂ ಅವರೊಡನೆ ಮೊದಲಿನಂತೆ ಯಾವ ಕಪ್ಪು ನೆರಳು ಇಲ್ಲದೆ ಸಂಸಾರ ಮಾಡುವುದು ನನಗೆ ಸಾಧ್ಯವಿಲ್ಲ. ಒಡೆದ ಹಾಲು ಮತ್ತೆ ಹಾಲು ಆಗೋಲ್ಲ. ಇಂಥ ಊಹೆಯಲ್ಲಿ ತೊಡಗೋದು ಇನ್ನಷ್ಟು ದುಃಖಕ್ಕೆ ಕಾರಣ ಎಂಬ ಅರಿವಾಯಿತು. ಸಂಸಾರ ಬಿಟ್ಟು ಸಂಗೀತಕ್ಕೆ ಬಂದಾಯಿತು. ಹಿಂದಿನ ಮೊದಲನ್ನು ಯಾಕೆ ನೆನೆಸ್ಕೋಬೇಕು? ನಿನ್ನೆಯಿಂದ ಇನ್ನೊಂದು ಊಹೆ ಹುಟ್ಟಿ ಭಯವಾಗ್ತಿದೆ. ಬಿಟ್ಟ ಹೆಂಡತಿಯಿಂದ ಅಧಿಕೃತವಾಗಿ ವಿಚ್ಛೇದನ ಪಡೆಯದಿದ್ದರೆ ಆಗುವ ನಷ್ಟ ಅವರಿಗೆ ಗೊತ್ತಿಲ್ವೇ? ಕ್ಯಾಲಿಫೋರ್ನಿಯಾದ ಕಾನೂನು ಪ್ರಕಾರ ಅವರ ಆಸ್ತಿಯ ಅರ್ಧ ಭಾಗ ನನಗೆ ಸೇರುತ್ತೆ. ನನಗೇನೂ ಬೇಡ. ನನ್ನ ತಪ್ಪಿನಿಂದ ನಿಮ್ಮ ಜೀವನ ಹಾಳು ಮಾಡಿದ್ದಕ್ಕೆ ನಾನೇ ನಿಮಗೆ ಪರಿಹಾರ ಕೊಡಬೇಕು ಅಂತ ಬರೆದು 1.25 ವರ್ಷವಾಯಿತು. ದಿನಗಳು ಕಳೆದಂತೆ ಆ ದಿನಚರಿ ಪತ್ರದ ಅಧಿಕೃತ ಬದ್ಧತೆ ಕಡಿಮೆಯಾಗಬಹುದು, ಇಲ್ಲವೇ ಆಗಬಹುದು. ಇಂಥ ವ್ಯಾವಹಾರಿಕ ಅಪಾಯವನ್ನು ಇಟ್ಟುಕೊಂಡು ಸುಮ್ಮನಿರಬೇಕಾದರೆ ತಮ್ಮ ಜೀವನದ ಜವಾಬ್ದಾರಿಯನ್ನು ಅರಿಯದ ಮಟ್ಟದಲ್ಲಿ ಅವರು ಕ್ಷೀಣಿಸುತ್ತಿದ್ದಾರೆ. ಬೇಸರ ತಿರಸ್ಕಾರಗಳಿಂದ ಕುಡಿತವನ್ನೇನಾದರೂ ಆರಂಭಿಸಿದ್ದಾರೆ. ಬೆಳಗಿನಿಂದ ಸಂಜೆಯ ತನಕ ಹೊರಗೆ ದುಡಿದು ಖಾಲಿ ಮನೆಗೆ, ಅದು ಹೆಂಡತಿಯು ನಂಬಿಕೆ ದ್ರೋಹ ಮಾಡಿ ಛಿದ್ರಗೊಳಿಸಿದ ಮನೆ ಎಂಬ ಕಟ್ಟಡಕ್ಕೆ ಹಿಂದಿರುಗಿದಾಗ ಕುಡಿತ ಸುಲಭವಾಗಿ ಸೆಳೆದುಕೋಬಹುದು. ಇಷ್ಟರಲ್ಲಿ ಅವರಿಗೆ ಏನಾಗಿದೆಯೋ ಏನನ್ನು ವಿಚಾರಿಸಿದ ನನ್ನ ಪಾಡಿಗೆ ನಾನು ಸ್ವರ, ರಾಗ, ತಾಳಗಳ ಅನ್ವೇಷಣೆಯಲ್ಲಿ ಲಂಪಟಳಾಗಿದ್ದೀನಿ. ಅವರ ಯೋಗಕ್ಷೇಮವು ನನ್ನ ಕರ್ತವ್ಯವಲ್ಲವೇ? ಹೇಗಿದ್ದಾರೆ ಅಂತ ಸ್ಥೂಲವಾಗಿ ಆದರೂ ತಿಳ್ಕೊಳ್ಳೋದು ಕಷ್ಟವಿಲ್ಲ, ಆದರೆ ವಿಚಾರಿಸಲು ಧೈರ್ಯವಾಗ್ತಿಲ್ಲ. ಸ್ಯಾನ್ ಹೊಸೆ ಸುತ್ತಮುತ್ತ ಯಾರಿಗಾದರೂ ಫೋನ್ ಮಾಡ್ಬೋದು. ಮಾಡಿದರೆ ಅಲ್ಲಿ ಎಲ್ಲರಿಗೂ ಹರಡುತ್ತೆ. ಅಡಗಿದ್ದ ಸುದ್ದಿ ಚಿಗುರಿಕೊಳ್ಳುತ್ತೆ. ಅಣ್ಣಂದಿರಿಗಾದರೂ ಏನಾದರೂ ಗೊತ್ತಿರ್ಬೋದು. ಗೊತ್ತಿದ್ದರೂ ತಾವಾಗಿ ಹೇಳೋಲ್ಲ. ನಾನಾಗಿ ಮಾತು ತೆಗೆದು ಕೇಳೋದು ಹಾಗೆ. ಮೊನ್ನೆಯಿಂದ ಮನಸ್ಸು ಕಲಮಲಗೊಂಡಿದೆ. ಸ್ವರ ಸಾಧನೆಯಲ್ಲಿ ತೊಡಗೋದು ಕಷ್ಟವಾಗಿದೆ. ಒಳಗಿರೋದು ಹೊರ ಹಾಕಿದರೆ ಕಲಮಲ ತಪ್ಪಿತು. ಹಾಕೋದು ಹೇಗೆ? ಮೊನ್ನೆ ಬೆಳಿಗ್ಗೆ 9 ಗಂಟೆ ವೇಳೆಗೆ ಅಭ್ಯಾಸ ಮಾಡ್ಕೋತಿದ್ದೆ. ಅಟ್ಟದ ಮೆಟ್ಟಿಲು ಹತ್ತಿ ಬಂದ ಮಹಾಲಕ್ಷ್ಮಿ ವೃದ್ಧ ದಂಪತಿಗಳು ಬಂದಿದ್ದಾರೆ. ಮಧುಮಿತಾ ಶಾ ಅವ್ರು ನೋಡಬೇಕು ಅಂದರು. ನಿಮ್ಮ ಹೆಸರೇನು ಅಂದಿದ್ದಕ್ಕೆ ಅವರನ್ನೇ ಕರೀರಿ ಅಂದರು. ನನ್ನ ನೋಡಲು ಇಲ್ಲಿ ಯಾರೂ ಬರುವುದಿಲ್ಲ. ಯಾವಾಗಲಾದರೂ ಒಮ್ಮೆ ಅಜಯ್ ಬಾಯಿ ಬರ್ತಾನೆ. ಬೆಳಗಿನ ಹೊತ್ತಿನಲ್ಲ, ಅಪೂರ್ವಕ್ಕೆ ಅತ್ತಿಗೆಯರು ಮಕ್ಕಳ ಜೊತೆ ಪಿಕ್ನಿಕ್ಗೆಂದು ಬರುವುದುಂಟು. ಯಾರೂ ಫೋನ್ ಮಾಡದೆ ಬರೋಲ್ಲ. ರಾಜರಾಮ್ ಕಾಕಾ ತಬಲದ ಕಲಿಮುಲ್ಲಾರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ತಂಬೂರಿಯನ್ನು ರತ್ನಗಂಬಳಿಯ ಮೇಲೆ ಮಲಗಿಸಿ ಕೆಳಗಿಳಿದು ಬಂದರೆ ಬೆತ್ತ ಕುರ್ಚಿಗಳ ಮೇಲೆ ಕುಳಿತಿದ್ದವರು ಅತ್ತೆ ಮಾವ. ಈ ಅನಿರೀಕ್ಷಿತವಾದಿಂದ ನಾನು ದಿಗ್ಭ್ರಾಂತಳಾದೆ. ಅವರಿಬ್ಬರೂ ನನ್ನನ್ನು ನೋಡಿದರು. ನಾನು ಕೊನೆಯ ಮೆಟ್ಟಿಲಿನ ಮೇಲೆ ನಿಂತು ಬಿಟ್ಟೆ. ಇದ್ದಕ್ಕಿದ್ದಂತೆ ಮೊದಲೇ ತಿಳಿಸದೆ ಫೋನ್ ಮಾಡದೆ ಬಂದಿದ್ದಾರೆ. ಹೇಗೆ ತಿಳಿದುಕೊಂಡರೂ ನಾನು ಇಲ್ಲಿದ್ದೀನಿ ಅಂತ ಎಂಬ ಪ್ರಶ್ನೆಗಳು ರೂಪುಗೊಳ್ಳಲಿಲ್ಲ. ಯಾವ ಆಲೋಚನೆಯನ್ನು ಮಾಡದೆ ಕೇವಲ ಸಂಸ್ಕಾರ ಪ್ರೇರಿತಳಾಗಿ ಕೊನೆಯ ಮೆಟ್ಟಿಲಿಳಿದು ಅವರ ಹತ್ತಿರಕ್ಕೆ ನಡೆದು ಇಬ್ಬರ ಚರಣ ಧೂಳಿಯನ್ನು ತಲೆಗೆ ಸವರಿಕೊಂಡೆ. ಮಾತು ತಿಳಿಯಲಿಲ್ಲ. ಚರಣ ಧೂಳಿ ತೆಗೆದುಕೊಂಡದ್ದರಿಂದ ಅವರ ಮುಖದಲ್ಲಿ ಪ್ರಸನ್ನತೆ ಮೂಡಿತು. ಅವರು ಏನು ಮಾತನಾಡಲು ಬಂದಿದ್ದಾರೆಂಬ ನನಗೆ ಅರ್ಥವಾಗಿತ್ತು. ಏನು ಆಡಿದರೂ ಆಳುಗಳೆದುರಿಗೆ ಬೇಡವೆಂದು ಎಚ್ಚರ ಮೂಡಿತು. ಮೇಲೆ ಬನ್ನಿ ಎಂದು ಅಟ್ಟದ ಮೆಟ್ಟಿಲು ತೋರಿಸಿದೆ. ಅವರಿಬ್ಬರು ಹತ್ತತೊಡಗಿದರು. ಮಹಾಲಕ್ಷ್ಮಿಗೆ ಹೇಳಿ ಚಹಾ ಮಾಡಿಕೊಂಡು ಬಿಸ್ಕತ್ ಬಾಳೆ ಸೇಬುಗಳೊಡನೆ ಹತ್ತಿ ಹೋದೆ. ಮೇಲೆ ಇದ್ದ 4 ಬೆತ್ತದ ಕುರ್ಚಿಗಳಲ್ಲಿ 2ರ ಮೇಲೆ ಅವರು ಕುಳಿತಿದ್ದರು. ತೋಟದ ಗೇಟಿನ ಹತ್ತಿರ ಟ್ಯಾಕ್ಸಿ ನಿಂತಿದ್ದು ಮೇಲಿನ ಕಿಟಕಿಯಿಂದ ಕಾಣಿಸಿತು. ಚಹಾ ಮತ್ತು ಲಘು ಆಹಾರದ ತಟ್ಟೆಯನ್ನು ಟೀಪೈ ಮೇಲಿಟ್ಟು, ತಗೊಳ್ಳಿ, ಮುಂಬೈಗೆ ಯಾವಾಗ ಬಂದ್ರಿ ಎಂದು ನಾ ಕೇಳಿ ರತ್ನಗಂಬಳಿಯ ಮೇಲೆ ತಂಬೂರಿಯ ಹತ್ತಿರ ಕುಳಿತೆ. ಅತ್ತೆ ಮೌನವಾಗಿದ್ದರು. ಮಾವ ಚಹಾದ ಬಸಿಗೆ ಕೈ ಹಾಕಿದರು. 2 ಗಂಟೆಗಳಿಗೊಮ್ಮೆ ಅವರು ಚಹಾ ಕುಡಿಯುತ್ತಿದ್ದಾರೆಂಬುದು ಆಗ ನನಗೆ ನೆನಪಿಗೆ ಬಂತು. ನಾನು ಲಾಸ್ ಗಟಾಸ್ನಲ್ಲಿದ್ದಾಗ ಇಬ್ಬರು ಬಂದಿದ್ದರು. ಮಧು ಬೇಟಿ, ನನಗೊಂದು ಕಪ್ ಚಹಾ ಎಂದು ಆಗಾಗ್ಗೆ ಕೇಳುತ್ತಿದ್ದರು. ಈಗ ಅವರೊಡನೆ ಹೇಗೆ ಮಾತನಾಡಬೇಕೆಂಬ ಪ್ರಶ್ನೆ ನನ್ನೊಳಗೆ ಹುಟ್ಟಿತು. ಆಗ ಅವರು ಪಿತಾಜಿ ಅಂತ ಸಂಬೋಧಿಸುತ್ತಿದ್ದೆ. ಅತ್ತೆಯನ್ನು ಮಾ ಎಂದು ಅನ್ನುತ್ತಿದ್ದೆ. ಅವರಿಬ್ಬರಿಗೂ ನನ್ನಲ್ಲಿ ಪ್ರೀತಿ ವಾತ್ಸಲ್ಯ ಬೆಳೆದಿತ್ತು. ಆದರೆ ಈಗ ನಾನು ಅವರ ಮಗನನ್ನೇ ಬಿಟ್ಟು ಬಂದರೇನು? ಹಿರಿಯರನ್ನು ಪಿತಾಜಿ ಮಾ ಎಂದು ಕರೆಯುವುದು ಸದಾಚಾರವಲ್ಲವೇ ಎನ್ನಿಸಿ, ಮಾ, ನೀವು ಚಾ ತಕ್ಕೊಳ್ಳಿ, ಸೇಬು ಚೆನ್ನಾಗಿದೆ ತಕ್ಕೊಳ್ಳಿ ಎಂದು ಮೇಲೆ ಎದ್ದು ಹತ್ತಿರ ಹೋಗಿ ಅವರ ಕಪ್ಪಿಗೆ ಚಾ ಸುರುವಿದೆ. ನಾನು ಕೇಳುವ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ನಾನು ನಿನ್ನ ಕೈನ ಚಾ ಕುಡಿಯೋದು. ಅತ್ತೆ ಬಾಯಿ ಬಿಟ್ಟರು. ಅದಕ್ಕೂ ಇದಕ್ಕೂ ಯಾಕೊಂಡೆ ಹಾಕ್ತೀಯಾ? ಸರಿಯಾದ ಉತ್ತರ ಕೊಡೋಲ್ಲ ಅಂತ ಅವಳು ತೋರಿಸ್ಕೊಂಡ್ಲೇನು? ನೀನು ಪ್ರಶ್ನೆಯನ್ನೇ ಕೇಳಲಿಲ್ಲ. ಅವಳು ಮಾತಾಡಿಲ್ಲ. ಯಾವತ್ತೂ ಕರಾರಿಂದ ಮಾತು ಆರಂಭಿಸಬಾರದು. ಮೊದಲು ಚಹಾ ಕುಡಿ. ಮಾವನವರು ಮಾತನಾಡಿದರು. ಮಧು ಬೇಟಿ, ಇಲ್ಲಿ ನಿನಗೆ ಬೇಕಾದ ತರಕಾರಿನ ನೀನೇ ಬೆಳೆಸ್ಕೋತೀಯ ಹೇಳು? ವಾಘೆ ಬೇರೆ ಬೇರೆ ತರಕಾರಿನ ಬೆಳೀತಾನೆ. ನಾನು ಪ್ರತಿದಿನ ಆ ಕಡೆಗೆ ಹೋಗಿ ನೋಡೋಲ್ಲ, ರಸಗೊಬ್ಬರ ಹಾಕೋಲ್ಲ ನಾನು ಅಂದೆ. ಅದಕ್ಕೆ ನಾನು ಕೇಳಿದ್ದು, ಮಧ್ಯಾಹ್ನದ ಊಟಕ್ಕೆ ಏನು ಪಲ್ಯ ಮಾಡಿಸ್ತೀಯಾ? ಕೆಮಿಕಲ್ಸ್ ಉಪಯೋಗಿಸದೆ ಬೆಳೆಸಿದ ತರಕಾರಿಗಳು ತಿಂದು ಎಷ್ಟು ದಶಕಗಳಾದವು. ಅಕ್ಕಿ, ಗೋಧಿ, ಬೇಳೆಗಳಲ್ಲೂ ಕೆಮಿಕಲ್ಸ್ ತುಂಬಿವೆ. ಇಂಥ ಒಂದು ತೋಟ ಮಾಡಿಕೊಂಡು ನಮ್ಮ ಆಹಾರವನ್ನು ನಾವೇ ಶುದ್ಧ ವಿಧಾನದಲ್ಲಿ ಬೆಳೆದು ತಿಂದು
ಕೊಂಡಿರಬೇಕು ಅಂತ ಆಶೆ ಆಗುತ್ತೆ ಎಂದು ಬಿಸ್ಕತ್ತನ್ನು ಬಾಯಿಗಿಟ್ಟುಕೊಂಡರು. ನಾನು ಕೆಳಗೆ ಹೋಗಿ ಅತಿಥಿಗಳಿಗೆ 2 ಥರದ ಪಲ್ಯ, 1 ಕೋಸಂಬರಿ, ದಾಲು, ಪುಲ್ಕ, ಅನ್ನ ಮೊಸರುಗಳ ಅಡಿಗೆಯನ್ನು ಮಾಡುವಂತೆ ಮಹಾಲಕ್ಷ್ಮಿಗೆ ಹೇಳಿ ಬಂದೆ. ಅಷ್ಟರಲ್ಲಿ ಅತ್ತೆ ಚಹಾ ಕುಡಿಯುತ್ತಿದ್ದರು. ಅವರನ್ನು ಕಂಡಾಗ ನನ್ನೊಳಗೆ ಹುಟ್ಟಿದ್ದ ಕಳವಳ ಈಗ ಕಡಿಮೆಯಾಗಿತ್ತು. ನಾನು ಮತ್ತೆ ತಂಬೂರಿ ಹತ್ತಿರ ಕುಳಿತೆ. ನೀನು ಚಹಾ ಕುಡಿಯಲಿಲ್ವಲ್ಲ ಮಾವ ಕೇಳಿದರು. ಬೆಳಿಗ್ಗೆ ಕುಡಿದಿದ್ದೆ, ಮತ್ತೆ ಬೇಕು ಅನಿಸೋಲ್ಲ. ನೋಡಮ್ಮ, ಈ ವಿಷಯ ಹ್ಯಾಕ್ ಶುರು ಮಾಡಬೇಕು ಅಂತ ನನಗೆ ತೋಚ್ತಿಲ್ಲ. ನೀನು ಮುಂಬೈಗೆ ಬಂದಿರೋದಾಗಲಿ, ಇಲ್ಲಿ ತೋಟದ ಮನೆಯಲ್ಲಿ ಇದ್ದುಕೊಂಡು ಸಂಗೀತ ಸಾಧನೆ ಮಾಡ್ತಿರೋದಾಗಲಿ ನಮಗೆ ಗೊತ್ತೇ ಇರಲಿಲ್ಲ. ನೀವಿಬ್ಬರು ಲಾಸ್ ಕಟಾಸ್ನಿಂದ ಪ್ರತಿ ಭಾನುವಾರ ನಮಗೆ ಫೋನ್ ಮಾಡ್ತಿದ್ರಿ, ಒಬ್ಬರಾದ ಮೇಲೆ ಒಬ್ಬರು. ಒಂದೊಂದು ಸಲ ಇಬ್ಬರು ಒಂದೊಂದು ರಿಸೀವರ್ ಹಿಡಿದುಕೊಂಡು ಒಟ್ಟಿಗೆ ಮಾತಾಡ್ತಿದ್ರಿ. ಅಲ್ಲಿಯ ಸುದ್ದಿ ಸಮಾಚಾರ ಹೇಳ್ತಿದ್ರಿ, ಭಾರತದ ಸುದ್ದಿ ಸಮಾಚಾರ ಕೇಳ್ತಿದ್ರಿ, ನಮ್ಮ ಆರೋಗ್ಯ ವಿಚಾರಿಸ್ತಿದ್ರಿ. 2 ವರ್ಷದ ಹಿಂದೆ ಒಂದು ಭಾನುವಾರ ನಿಮ್ಮಿಂದ ಫೋನ್ ಬರಲಿಲ್ಲ. ಏನೋ ಬ್ಯುಸಿಲಿದ್ದೀರಿ ಅಂದ್ಕೊಂಡೆವು. ಮುಂದಿನ ಭಾನುವಾರವೂ ಬರಲಿಲ್ಲ. ಅದರ ಮುಂದಿನ ವಾರವೂ ಇಲ್ಲ. ಆತಂಕವಾಗಿ ನಾನೇ ಮಾಡಿದೆ. ಯಾರೂ ಎತ್ತಿಕೊಳ್ಳಿಲ್ಲ. ರೆಕಾರ್ಡೆಡ್ ಮೆಸೇಜ್ ಬಿಟ್ಟೆ. 2 ದಿನದ ಮೇಲೆ ಮತ್ತೆ ಮಾಡಿದೆ. ಅಲ್ಲಿ ಬೆಳಿಗ್ಗೆ 10 ಗಂಟೆಯ ಸಮಯಕ್ಕೆ ಮಾರಿಯಾ ಉತ್ತರಿಸಿದಳು. ಅವಳ ಉಚ್ಚಾರಗಳು ಅದು ಫೋನ್ನಲ್ಲಿ ಯಾರಿಗೂ ಹೆಚ್ಚು ಅರ್ಥವಾಗಲಿಲ್ಲ. ಮಿಸ್ಟರ್ ಶಾ ಊರಿನಲ್ಲಿಲ್ಲ ಎಂಬುದಷ್ಟೇ ತಿಳಿದದ್ದು. ಮಧುಮಿತಾ ಶಾ ಎಂದರೆ ಊರಿನಲ್ಲಿಲ್ಲ ಅಂದಳು. ನೀನೇನಾದರೂ ಮುಂಬೈಗೆ ಬಂದಿರ್ಬೋದೆ. ನಿನ್ನ ತಾಯಿ ಮನೆಗೆ ಫೋನ್ ಮಾಡಲೇ ಅಂದ್ಕೊಂಡೆ. ನಮಗೆ ತಿಳಿಸದೆ ನೀನು ಭಾರತಕ್ಕೆ ಬಂದಿದ್ದಿ. ತಿಳಿದುಕೊಳ್ಳೋದಕ್ಕೆ ನಾವು ನಿನ್ನ ತವರನ್ನು ವಿಚಾರಿಸ್ತೀವಿ ಅನ್ನೋದೇ ಯಾಕೋ ನಂಬೋಕ್ಕೆ ಕಷ್ಟವಾಯಿತು. ನೀನಂಥ ಹುಡುಗಿಯಲ್ಲ, ನಿನ್ನ ತವರು ಅಂಥ ಮನೆಯಲ್ಲ. ಆಮೇಲೆ ಕಾದು ಅಲ್ಲಿ ರಾತ್ರಿ 9 ಗಂಟೆಯಾಗಿದ್ದಾಗ ಒಂದಿನ ವಿಕ್ರಮ್ ಸಿಕ್ಕಿದ. ಯಾಕೆ ಫೋನ್ ಮಾಡಲಿಲ್ಲ ಅಂದಿದ್ದಕ್ಕೆ ತುಂಬ ಟೂರ್ನಲ್ಲಿದ್ದೀನಿ, ಸಾರಿ ಡ್ಯಾಡಿ, ಇನ್ಮೇಲೆ ಎಲ್ಲಿದ್ದರೂ ಅಲ್ಲಿಂದಲೇ ಮಾಡ್ತೀನಿ ಅಂದ. ಮಧು ಎಲ್ಲಿ ಅಂದಿದ್ದಕ್ಕೆ ಹೆಚ್ಚಿನ ಸಂಗೀತಾಭ್ಯಾಸಕ್ಕೆ ಸಂಜೆ ಹೊತ್ತು ಸ್ಯಾನ್ ರಫೇಲಿಗೆ ಹೋಗ್ತಾಳೆ. ಅಲಿ ಅಕ್ಬರ್ ಅವರ ಹತ್ರಕ್ಕೆ ಹೋಗ್ತಾ 2 ಗಂಟೆ, ಬರ್ತಾ 2 ಗಂಟೆ ಡ್ರೈವಿಂಗ್. ಅವಳು ಆರೋಗ್ಯವಾಗಿದ್ದಾಳೆ, ನಿಮ್ಮನ್ನು ತುಂಬ ಜ್ಞಾಪಿಸ್ಕೋತಾಳೆ ಅಂದ. ಆಮೇಲೆ ತಪ್ಪದೆ ಫೋನ್ ಮಾಡ್ತಿದ್ದ. ನಿನ್ನ ಧ್ವನಿಯಂತೂ ಇಲ್ಲ. ಹೀಗೆ 1 ವರ್ಷ ಕಳೀತು. ಯಾವ ಅನುಮಾನವಿಲ್ಲದೆ ಸುಮ್ಮನಿದ್ದೆವು. ಆದರೆ ಒಂದು ದಿನ ಇವನು ಏನೋ ಮುಚ್ಚಿಡ್ತಿದ್ದಾನೆನ್ನ ಸಂಶಯ ಬಂತು. ನೇರವಾಗಿ ಕೇಳಿದ್ವಿ, ಬೇಟಾ, ಸಾಯಂಕಾಲ ಸಂಗೀತ ಪಾಠಕ್ಕೆ ಹೋದರೆ ಬೆಳಿಗ್ಗೆನೋ ಮಧ್ಯಾಹ್ನವೋ ನಮಗೊಂದು ಫೋನ್ ಮಾಡೋಕ್ಕೆ ಅವಳಿಗೆ ಸಾಧ್ಯವಿಲ್ವೇ? ನಿಮಗೆ ಬೆಳಿಗ್ಗೆ ಮಧ್ಯಾಹ್ನ ಆಗಿರುವಾಗ ನಾವು ಮಾಡಿದ್ರೆ ಅವಳು ಸಿಕ್ಕೋದಿಲ್ಲ, ನಿಜ ಹೇಳು, ಅವಳೆಲ್ಲಿದ್ದಾಳೆ? ಅವನು ಉತ್ತರಿಸಲಿಲ್ಲ. ಮೌನವಾದ. ನಾವು ಬೇಡಲಿಲ್ಲ. ಕೊನೆಗೆ ಹೇಳಿದ, ಡ್ಯಾಡಿ, ನೀವು ಆಧುನಿಕ ಜೀವನ ಕಂಡಿರೋ ವಿದ್ಯಾವಂತ ಮನುಷ್ಯರು, ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಮಾತಾಡೋಕ್ಕೆ ನನಗೆ ಇಷ್ಟವಿಲ್ಲ. ಅಮೇರಿಕದಲ್ಲಿದ್ದರೆ ತನ್ನ ಸಂಗೀತ ಪ್ರಗತಿ ಸಾಧ್ಯವಿಲ್ಲ ಅಂತ 1 ವರ್ಷದ ಹಿಂದೆ ಭಾರತಕ್ಕೆ ಹೊರಟು ಹೋದಳು. ಅವಳ ತೀರ್ಮಾನವನ್ನು ನಾನು ಗೌರವಿಸ್ತೀನಿ. ಅದಕ್ಕೆ ನನ್ನ ಸಮ್ಮತಿನೂ ಕೊಟ್ಟಿದ್ದೀನಿ. ಅವಳಿಗೂ ನನಗೂ ಸಂಪರ್ಕವಿಲ್ಲ. ನೀವು ಅವಳನ್ನು ಸಂಪರ್ಕಿಸಬೇಡಿ ಪ್ಲೀಸ್. ನಾನು ಚೆನ್ನಾಗಿದ್ದೀನಿ. ನನ್ನ ಬಗೆಗೆ ಯೋಚನೆ ಮಾಡಬೇಡಿ. ಈ ಬೆಳವಣಿಗೆಯನ್ನು ಶಾಂತವಾಗಿ ಸ್ವೀಕರಿಸುವಂಥ ಅಮ್ಮನಿಗೆ ಹೇಳಿ ಅಂದ. ನನಗೆ ತಡ್ಕೊಳ್ಳೋಕ್ಕಾಗದಷ್ಟು ಶಾಕ್ ಆಯಿತು. ಸಂಗೀತ ಕೇಳೋಕ್ಕೆ ಅಷ್ಟು ಆಸಕ್ತಿ ಭಕ್ತಿ ಇರುವ ಅವನಿಗೆ ತಕ್ಕ ಹೆಂಡತಿ ಸಿಕ್ಕಿದಳು. ತುಂಬ ಸಂತೋಷವಾಗಿದ್ದಾನೆ ಅಂತ ನಾವು ತಿಳಿದಿದ್ದೆವು. ನಿನ್ನ ಸಂಗೀತ ಪ್ರಗತಿಗೆ ಅವನು ಏನು ಬೇಕಾದರೂ ಮಾಡೋಂಥವನು. ನೀನು ಸಂಪರ್ಕ ಕತ್ತರಿಸ್ಕೊಂಡು ಭಾರತಕ್ಕೆ ಬರುವ ಅಗತ್ಯವಿರಲಿಲ್ಲ. ಅವನು ನಿಜ ಹೇಳ್ತಿಲ್ಲ ಅಂತ ಅರ್ಥ ಆಯಿತು. ಈ ಸ್ಥಿತಿಲಿ ಅವನನ್ನು ಹೋಗಿ ನೋಡಬೇಕು, ಮಾರಲ್ ಸಪೋರ್ಟ್ ಕೊಡಬೇಕು ಅನ್ನಿಸ್ತು. ಹೊರಟು ಬರ್ತೀವಿ, ಯಾವ ದಿನ ಬಂದರೆ ನಿನಗೆ ಅನುಕೂಲ ತಿಳಿಸು ಅಂತ ಫೋನ್ ಮಾಡಿದೆ. ಈಗ ನೀವು ಬರಬೇಡಿ, ನಾನು ತುಂಬ ಟೂರ್ನಲ್ಲಿರ್ತೀನಿ ಅಂತ 4 ತಿಂಗಳು ಕಳೆದ. ಆಮೇಲೆ ನಾನೇ ಹೈದರಾಬಾದಿಗೆ ಬರ್ತೀನಿ, ನಿಮ್ಮ ಜೊತೆ 2 ವಾರ ಇರ್ತೀನಿ ಅಂದ. ಈಗ 3 ತಿಂಗಳಲ್ಲಿ ಬಂದಿದ್ದ, 3 ವಾರವಿದ್ದ. ತನ್ನ ಬಗ್ಗೆ ಚಿಂತಿಸುವ ಕಾರಣವಿಲ್ಲ ಎನ್ನುವ ಹಾಗೆ ನಡ್ಕೊಂಡ. ನಿನ್ನ ವಿಷಯ ತೆಗೆದರೆ ಉತ್ತರವಿಲ್ಲ, ಆ ವಿಷಯ ಬೇಡಿ ಅಂತಿದ್ದ. ಅದನ್ನು ಮಾತಾಡೋದ್ರಿಂದ ಅವನಿಗೆ ನೋವಾಗುತ್ತೆ ಅನಿಸಿ ನಾವು ಸುಮ್ಮನಾದೆವು. ಈಗ 1 ತಿಂಗಳಿಂದ ಫೋನ್ ಮಾಡಿದ್ದಾಗ, ನೋಡಪ್ಪ, ಅವಳಿಗೂ ನೀನು ಹೊಂದೋದೇ ಇಲ್ಲ ಅನ್ನೋದಾದರೆ ಲೀಗಲ್ ಫಾರ್ಮ್ಯಾಲಿಟಿ ಮುಗಿಸು, ನಾವು ಬೇರೆ ಹೆಣ್ಣು ನೋಡ್ತೀವಿ, ಅಥವಾ ನೀನೇ ಅಮೇರಿಕದಲ್ಲಿರೋ ಭಾರತೀಯ ಮೂಲದ ಯಾರಾದರೂ ಹುಡುಗಿನ ನೋಡು. ಹೀಗೆ ಒಂಟಿಯಾಗಿರೋದು ಸರಿಯಲ್ಲ ಅಂತ ನಾವೇ ಕಡಾಖಂಡಿತವಾಗಿ ಹೇಳಿದೆ. ಡ್ಯಾಡಿ, ಯಾಕೆ ಹೀಗೆ ಬಲವಂತ ಮಾಡ್ತೀರಿ? ಮದುವೆಯಾಗದೆ ಮನುಷ್ಯ ಸುಖವಾಗಿರೋಕ್ಕೆ ಸಾಧ್ಯವಿಲ್ವೇ? ನಾನೇನಾದರೂ ಅಡ್ಡ ಹಾದಿಲಿ ನಡೆದರೆ ನೀವು ನನ್ನನ್ನು ಕೇಳಿ. ಅವಳ ವಿಷಯವಾಗಲಿ ಅಥವಾ ಮದುವೆ ಆಗುವಂತಲಾಗಲಿ ಕೇಳಬೇಡಿ ಅಂದ. ಅವನು ಸುಖವಾಗಿಲ್ಲ, ಇದೀನಿ ಅಂತ ತೋರಿಸ್ಕೋತಾನೆ. ನಿನ್ನನ್ನೇ ಪತ್ತೆ ಮಾಡಿ ಯಾಕೆ ಮಾತಾಡಬಾರ್ದು ಅಂತ ನಾವು ನಿಶ್ಚಯಿಸಿದೆವು. ನಿನ್ನ ತವ್ರ ಮನೆಗೆ ಫೋನ್ ಮಾಡಿ ಕೇಳೋಕ್ಕೆ ಮನಸ್ಸಾಗಲಿಲ್ಲ. ಮನೆ ಮಗಳು ಗಂಡನನ್ನು ಬಿಟ್ಟು ವಾಪಸ್ ಬಂದರೆ ನಿನ್ನ ಹಿರಿಯರಾದ ಅವರು ಅಳಿಯನ ಹಿರಿಯರಾದ ನಮ್ಮನ್ನು ಸಂಪರ್ಕಿಸಬೇಕು. ಅವರು ಹಾಗೆ ಮಾಡಲಿಲ್ಲ. ನಿನ್ನ ಹತ್ತಿರ ಯಾಕೆ ಮುಚ್ಚುಮರೆ? ಡಿಟೆಕ್ಟಿವ್ ಏಜೆನ್ಸಿಗೆ ವಹಿಸಿ ನೀನು ಇಲ್ಲಿರೋದು, ಸಂಗೀತಾಭ್ಯಾಸ ಮಾಡ್ತಿರೋದು. ಹಾಗಾಗಿ ಇಲ್ಲಿಗೆ ಬಂದು ನಿನಗೆ ಪಾಠ ಹೇಳ್ತಿರೋ ಗುರುಗಳು ಯಾರು ಇಷ್ಟನ್ನು ಕೇಳಿ ತಿಳ್ಕೊಂಡೆವು. ಈಗ ಸ್ಪಷ್ಟವಾಗಿ ಹೇಳು, ನಿನ್ನ ಇಷ್ಟಕ್ಕೆ ವಿರೋಧವಾಗಿ ಅವನ ಹತ್ತಿರ ಹೋಗಿ ಸಂಸಾರ ಮಾಡು ಅಂತ ನಾನು ನಿನ್ನನ್ನು ಕೇಳೋಲ್ಲ. ಆದರೆ ಯಾಕೆ ನಿನಗೂ ಅವನಿಗೂ ಸಂಪರ್ಕ ಕಡಿದಿದೆ ಅನ್ನೋದನ್ನಾದರೂ ಹೇಳು. ನಮಗಿರೋದು ಅವನೊಬ್ಬನೇ ಮಗ. ಅವರಿಷ್ಟು ಹೇಳುತ್ತಿರುವಾಗ ನನ್ನ ಮನಸ್ಸು ಭಾವವಿಷ್ಟವಾಗಿತ್ತು. ವಿಕ್ರಮರಿಗೆ ಮತ್ತೆ ಮದುವೆ ಮಾಡಿಕೊಳ್ಳುವ ಆಲೋಚನೆಯೂ ಇಲ್ಲ. ತಂದೆ ತಾಯಿಯರು ಬಲವಂತ ಮಾಡಿದರೂ ಒಪ್ಪಿಲ್ಲ.
ನಾನು ಬಿಟ್ಟು ಬಂದ ಕಾರಣವನ್ನು ತಂದೆ ತಾಯರಿಗೆ ಹೇಳಿಲ್ಲ, ಇನ್ನು ಬೇರೆಯವರಿಗೆ ಹೇಳುವುದಂತೂ ಸಾಧ್ಯವಿಲ್ಲ. ಇಂಥ ಸಂಯಮವು ನೋವಿನಿಂದ ಹುಟ್ಟಿದೆಯೇ? ಹೌದು. ಜೊತೆಗೆ ಆತ ಮೂಲತಃ ಉನ್ನತ ಸಂಸ್ಕಾರದ ವ್ಯಕ್ತಿ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುವಂತಾಯಿತು. ಅವರೆದುರಿಗೆ ಅಳಬಾರದೆಂದು ತಕ್ಷಣ ಮೇಲೆದ್ದು ಹೋಗಿಬಿಟ್ಟೆ. ಮಹಾಲಕ್ಷ್ಮಿ ಅಡುಗೆ ಮಾಡುತ್ತಿದ್ದಳು. ನಾನು ಹಿತ್ತಿಲ ಬಾಗಿಲಿಂದ ಹೊರನಡೆದು ಆಗ ತಾನೇ ಮೋತೆ ಹೊಡೆಯುತ್ತಿದ್ದ ಬಾಳೆಯ ಗಿಡವನ್ನು ನೋಡುತ್ತಾ ನಿಂತೆ. ಅಳು ಬಂತು. ಅಡ್ಡಿ ಹಾಕದೆ ಅತ್ತೆ. ಅರ್ಧ ಗಂಟೆಯ ನಂತರ ಅವರನ್ನು ಹಾಗೆ ಕೂರಿಸಿ ನಾನು ಇಲ್ಲಿಗೆ ಬಂದು ನಿಂತಿರಬಾರದು ಅನ್ನಿಸ್ತು. ಸಿಂಕಿನ ಮುಂದೆ ಕಣ್ಣುಗಳನ್ನು ತೊಳೆದು ಟವೆಲಿನಿಂದ ಒರೆಸಿ ಮೆಟ್ಟಿಲುಗಳನ್ನು ಹತ್ತಿ ಹೋಗಿ ಮೊದಲಿನಂತೆ ಕುಳಿತು ಹೇಳಿದೆ, ಪಿತಾಜಿ, ನಾನು ಮದುವೆಯಾದದ್ದೇ ತಪ್ಪು ಅಂತ ನನಗೆ ಅರ್ಥವಾಯಿತು. 24 ಗಂಟೆಯೂ ಸಂಗೀತದಲ್ಲಿ ಮುಳುಗಿರುವ ಮನೋಧರ್ಮದ ನಾನು ಗಂಡನ ಯೋಗಕ್ಷೇಮ ನೋಡಿಕೊಳ್ಳಲಾರೆ. ಈ ಮಾತಿನ ಅರ್ಥ ಅವರು ತುಂಬ ಡಿಮಾಂಡಿಂಗ್ ಅಂತ ಅಲ್ಲ. ಅವರಷ್ಟು ಒಳ್ಳೆಯ ಗಂಡ ಈ ಪ್ರಪಂಚದಲ್ಲೇ ಇಲ್ಲ. ಆದರೂ ನನಗೆ ಸಂಸಾರದಲ್ಲಿ ಇಚ್ಛೆ ಇಲ್ಲ. ನೀವು ಅವರಿಗೆ ಬೇರೆ ಮದುವೆ ಮಾಡಿ, ಅವರನ್ನು ಮದುವೆಯಾಗಿ ಅವರನ್ನೊಬ್ಬ ಡೈವರ್ಸಿಯನ್ನಾಗಿ ಮಾಡಿ ಉತ್ತಮ ದರ್ಜೆಯ ಹುಡುಗಿ ಸಿಕ್ಕೋದನ್ನು ತಪ್ಪಿಸಿದನ್ನು ನನ್ನನ್ನು ಕ್ಷಮಿಸಿ. ಇದಕ್ಕಿಂತ ಹೆಚ್ಚು ನನ್ನನ್ನು ಕೇಳಬೇಡಿ. ನೀನು 24 ಗಂಟೆಯೂ ಸಂಗೀತದಲ್ಲಿ ಮುಳುಗಿದ್ದರೂ ಸಂಗೀತವನ್ನು ಪೂಜೆ ಮಾಡುವ ಅವನಿಗೆ ಸಂತೋಷವೇ ಆಗಬೇಕಲ್ಲ. ಮದುವೆಯನ್ನು ಯಾಕೆ ಕತ್ತರಿಸ್ಕೋಬೇಕು? ಮಾವ ಕೇಳಿದರು. ಸುಳ್ಳು ಹೇಳೋದು ನನಗೆ ಮೊದಲಿಂದಲೂ ಸಾಧ್ಯವಿಲ್ಲ. ಅದರಲ್ಲೂ ಶ್ರುತಿ ಸಾಧನೆ ಮಾಡತೊಡಗಿದ ಮೇಲೆ ಸಾಧ್ಯವೇ ಇಲ್ಲ. ಅವರ ಪ್ರಶ್ನೆಯನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ. ಆದರೆ ಒಳಗಿನ ನಿಜ ಸಂಗತಿ ಹೇಳುವಂಥದ್ದಲ್ಲ. ಹೇಳದೇ ಇದ್ದರೆ ಸುಳ್ಳು ಹೇಳಿದಂತಾಗಲ್ವೇ ಅನ್ನಿಸ್ತು. ಯಾಕೆ ಹೇಳಿಬಿಡಬಾರದು ಎನ್ನುವ ಒತ್ತಡ ಉಂಟಾಯಿತು. ಪಾಪ, ಪಶ್ಚಾತ್ತಾಪ ಮೊದಲಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ತ ಭಾವಗಳನ್ನು ಒಳಗೆ ಅನುಭವಿಸುತ್ತಿರುವ ನಾನು ಇದನ್ನು ಇವರಿಂದ ಯಾಕೆ ಮುಚ್ಚಿಕೊಳ್ಬೇಕು? ಪೆಟ್ಟಿಗೆಯಲ್ಲಿರುವ ನಾನು ಬರೆದ ದಿನಚರಿಯ ಪ್ರತಿಯನ್ನು ತಂದು ಇವರ ಮುಂದೆ ಇಟ್ಟು ಓದ್ಕೊಳ್ಳಿ, ನಿಮಗೆ ಅರ್ಥವಾಗುತ್ತೆ ಅಂತ ಯಾಕೆ ಹೇಳಿಬಿಡಬಾರ್ದು? ಶಾಸ್ತ್ರದ ಪ್ರಕಾರ ನಾನು ವಿಕ್ರಮ್ನನ್ನು ಮದುವೆಯಾದದ್ದು ಮಾತ್ರವಲ್ಲ, ಅವರ ತಂದೆ ತಾಯಿಯರಿಗೂ ಸೊಸೆ. ಗಂಡನಿಗೆ ತಿಳಿಸಿದ್ದನ್ನು ಅತ್ತೆ ಮಾವಂದಿರಿಗೆ ಯಾಕೆ ತಿಳಿಸಬಾರ್ದು ಅನ್ನಿಸ್ತು. ಆದರೆ ಮಗನೇ ತಿಳಿಸದಿರುವ ಸಂಗತಿಯನ್ನು ಸೊಸೆಯಾದ ನಾನು ಯಾಕೆ ತಿಳಿಸಬೇಕೆಂಬ ಅಡ್ಡಿ ಕಾಣಿಸಿತು. ವಾಸ್ತವಾಂಶವೆಂದರೆ ಈಗ 2 ದಿನದ ನಂತರ ಇದನ್ನು ಬರೆಯುವಾಗ ಅರ್ಥವಾಗ್ತಿದೆ. ಅವರಿಗೆ ಹೇಳಿಕೊಳ್ಳಲು ನಾಚಿಕೆಯಾಯಿತು, ಪ್ರಾಣ ಹೋಗುವಂಥ ನಾಚಿಕೆ. ಪಿತಾಜಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಲಾರೆ, ಕ್ಷಮಿಸಿ ಎಂದೆ. ಈಗ ಅತ್ತೆ ಬಾಯಿ ಹಾಕಿದರು. ಹೇಳೋಕ್ಕೆ ನಾಚಿಕೆ ಆಗುವಂಥದ್ದು ಏನೋ ಇದೆ. ಇಬ್ಬರು ಸೇರಿ ಏನೋ ಮುಚ್ಚಿಟ್ಕೋತಿದ್ದೀರಿ. ಅವರ ಧ್ವನಿಯಲ್ಲಿ ಕೋಪ ಮಾತ್ರವಲ್ಲ, ರೋಷ ತುಂಬಿತ್ತು. ನನಗೆ ಅದು ಸಹಜ ಎಂದು ತೋರಿತು. ಅವರ ಮೇಲೆ ಅಸಮಾಧಾನ ಹುಟ್ಟಲಿಲ್ಲ. ಅವರ ಸ್ಥಿತಿಯಲ್ಲಿರುವ ಯಾರಿಗಾದರೂ ರೋಷ ಹುಟ್ಟೋದು ಸ್ವಾಭಾವಿಕವೇ ಅನ್ನಿಸ್ತು. ಊಟವಾದ ಮೇಲೆ ಮಾವನವರು, ಪಲ್ಯಗಳು ಬಲು ರುಚಿಯಾಗಿದ್ದವು. ಇಂಥ ಶುದ್ಧ ತರಕಾರಿ ಯಾವ ಊರಿನ ಮಾರುಕಟ್ಟೆಯಲ್ಲೂ ಸಿಕ್ಕೋಲ್ಲ. ತರಕಾರಿ ಗಿಡನ ತೋರಿಸ್ತೀಯಾ ಎಂದರು. ನನ್ನ ಜೊತೆಯಲ್ಲಿ ಅವರೊಬ್ಬರೇ ಬಂದರು. ಗಿಡಗಳನ್ನು ನೋಡಿದ ಮೇಲೆ ಹೇಳಿದರು, ನನಗನ್ನಿಸುತ್ತೆ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರಿಂದ ಏನೋ ಒಂದು ತಪ್ಪು ಆಗಿದೆ. ಅದನ್ನು ಬಿಟ್ಟುಕೊಡೋಕ್ಕೆ ಇಬ್ಬರಿಗೂ ಇಷ್ಟವಿಲ್ಲ. ಅಂದರೆ ಇಬ್ಬರಿಗೂ ಪರಸ್ಪರ ಪ್ರೀತಿ ಇದೆ. ಬಿಗುಮಾನಗಳಿಗೆ ಅತಿಯಾದ ಆಸ್ಪದ ಕೊಡದೆ ನೀವೇ ಒಬ್ಬರೊಡನೊಬ್ಬರು ಮಾತನಾಡಿ ಬಗೆಹರಿಸಿಕೊಳ್ಳೋದು ವಿವೇಕ. ಅವನ ಫೋನ್ ನಂಬರ್ ನಿನ್ನ ಹತ್ರ ಇದ್ದೇ ಇದೆ. ನಿನ್ನದನ್ನು ನಾನು ಅವನಿಗೆ ತಿಳಿಸ್ತೀನಿ. ಇದೇ ಮಾತನ್ನು ಅವನಿಗೂ ಹೇಳ್ತೀನಿ. ನಾನು ಉತ್ತರ ಕೊಡಲಿಲ್ಲ. ಅತ್ತೆಯೂ ಎದುರಿಗಿಲ್ಲದೆ ಪ್ರತ್ಯೇಕವಾಗಿ ಮಾತನಾಡಲೆಂದೇ ತರಕಾರಿ ಗಿಡಗಳನ್ನು ತೋರಿಸೆಂಬ ನೆಪದಲ್ಲಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರೆಂದು ನನಗೆ ಆಗ ಅರ್ಥವಾಯಿತು. ಹೊರಟಾಗ ನಾನು ಅವರಿಬ್ಬರಿಗೂ ಪಾದ ಮುಟ್ಟಿ ನಮಸ್ಕರಿಸಿದೆ. ಮತ್ತೆ ಅವರು ಏನೂ ಹೇಳಲಿಲ್ಲ. ನನಗಂತೂ ಹೇಳುವಂಥದ್ದು ಇರಲಿಲ್ಲ. ಬಿಗುಮಾನಗಳಿಗೆ ಅತಿಯಾದ ಆಸ್ಪದ ಕೊಡದೆ ನೀವೇ ಒಬ್ಬರನ್ನೊಬ್ಬರು ಮಾತನಾಡಿ ಬಗೆಹರಿಸಿಕೊಳ್ಳೋದು ವಿವೇಕ ಎಂಬ ಅವರ ಹಿತವಚನ ಕಿವಿಯನ್ನು ತುಂಬಿಕೊಂಡಿದೆ. ನನ್ನನ್ನು ತುಂಬಿಕೊಂಡಿರುವುದು ಬರೀ ಬಿಗುಮಾನಗಳೇ? ಗಂಡ ಹೆಂಡತಿಯರಲ್ಲಿ ಸಾಧಾರಣವಾಗಿ ನಡೆಯುವ ಮುನಿಸಾದರೆ ಯಾರು ಮೊದಲು ಮಾತನಾಡಿಸಬೇಕು ಎಂಬುದಕ್ಕೆ ಬಿಗುಮಾನವೆನ್ನಬಹುದು. ಇದು ಆಳವಾದದ್ದು. ಮಂದ್ರ ಷಡ್ಜಕ್ಕಿಂತ 10 ಸಪ್ತಕ ಆಳದಲ್ಲಿ ಅಡಗಿರುವುದು. 1 ವರ್ಷದಿಂದ ಏನೂ ಬರೆಯಲಿಲ್ಲ, ಬರೆಯುವಂಥದ್ದು ವಿಷಯವೂ ಇರಲಿಲ್ಲ. ಪ್ರತಿದಿನ ಅನುಭವಿಸುವ ಅದೇ ನೈತಿಕ ಅರೆತವನ್ನು ಮತ್ತೆ ಮತ್ತೆ ಏನಂತ ಬರೆಯುವುದು? ಸಂಗೀತಕ್ಕೆ ಸಂಬಂಧಿಸಿದ ಎಷ್ಟೋ ಹೊಸ ವಿಚಾರಗಳು, ಹೊಳವುಗಳು, ಆಳವಾದ ಒಳನೋಟಗಳು ಬಂದಿವೆ. ಅವು ಸಾಧನೆಯ ಪ್ರಯೋಗದಲ್ಲಿ ಮೂರ್ತಗೊಳಿಸಿಕೊಳ್ಳಬೇಕಾದವು. ರಾಜಾರಾಮ ಕಾಕರೊಡನೆ ಚರ್ಚಿಸಿ ಸ್ಪಷ್ಟಪಡಿಸಿಕೊಳ್ಳಬೇಕಾದವು, ಅಥವಾ ಗ್ರಂಥದಲ್ಲಿ ಓದಿ ಒರೆ ಹಚ್ಚಿಕೊಳ್ಳಬೇಕಾದವು. ಅವುಗಳನ್ನು ಬರೆಯುವ ಅಗತ್ಯವಿಲ್ಲ. ಯಾರ ಕೈಲೂ ಹೇಳಲಾರದ ಸಂಗತಿಯನ್ನು ಮಾತ್ರ ಬರೆದುಕೊಳ್ಳುವ ಒತ್ತಡವಾಗುತ್ತಿದೆ. ಕಳೆದ ವಾರ ಕಾಲಿಂಗಡ ರಾಗದ ಟೇಪುಗಳನ್ನು ಹುಡುಕಲು ಗೊರೆ ಸಾಹೇಬರ ಮನೆಗೆ ಹೋಗಿದ್ದೆ. ಅಪೂರ್ವಕ್ಕೆಂಬಂತೆ ಮನೆಯಲ್ಲಿದ್ದರು. ಹ್ಯಾಕ್ಸ್ ಆಗಿದೆ ನಿನ್ನ ಅಭ್ಯಾಸ ಎಂದು ಕುಶಲ ವಿಚಾರಿಸಿದರು. 3 ವರ್ಷವಾಯ್ತಲ್ಲೇ ನೀನು ಆರಂಭಿಸಿ. ನಿನ್ನ ಗಾಯನವನ್ನು ನನಗೊಮ್ಮೆ ಯಾಕೆ ಕೇಳಿಸಬಾರದು ಎಂದರು. ನಿಮಗೆ ಕೇಳಿಸುವಂತ ಮುಟ್ಟಿಲ್ಲ ಎಂದೆ. ಮುಟ್ಟಿದೆಯೋ ಇಲ್ವೋ ಹೇಳಬೇಕಾದವಳು ನೀನಲ್ಲ, ಕೇಳಿದ ಮೇಲೆ ನಾನು ಹೇಳಬೇಕು ಎಂದರು. ಅದು ಕುಶಲ ಸಂಭಾಷಣೆಯ ಭಾಗವೆಂದು ನಾನು ಭಾವಿಸಿದೆ. ಆದರೆ ಅವರು ಗಂಭೀರವಾಗಿಯೇ ಕೇಳಿದ್ದರು.
ನಾನು ಇನ್ನೂ ಸಂಕೋಚವನ್ನು ಅಡ್ಡ ನಿಲ್ಲಿಸಿದರೆ ಅವರ ಅಪೇಕ್ಷೆಗೆ ಅಗೌರವ ತೋರಿಸಿದಂತಾಗ್ತಿತ್ತು. ಸರ್, ನೀವು ಒಂದಿನ ರಜಾ ದಿನ ಬಂದರೆ ನನ್ನ ತೋಟದ ಮನೆಗೆ ನೋಡಿದಾಗ ಆಗುತ್ತೆ, ನನ್ನದೇ ಪರಿಸರವಾದ್ದರಿಂದ ನನಗೂ ಹಾಡುವ ಧೈರ್ಯ ಬರುತ್ತೆ ಎಂದೆ. ತುಂಬ ಒಳ್ಳೆಯ ಸೂಚನೆ ಎಂದರು. ತಮ್ಮ ಡೈರಿಯನ್ನು ನೋಡಿಕೊಂಡು, ಬರುವ ಭಾನುವಾರ ಆಗ್ಬೋದಾ? ಬೆಳಿಗ್ಗೆ 9ರ ಸುಮಾರಿಗೆ ಅಲ್ಲಿಗೆ ತಲುಪ್ತೀನಿ. ಸುನೀತಿ ಬಾಯನ್ನು ಕರ್ಕೊಂಬರ್ತೀನಿ. ನಾಷ್ಟ ಇಲ್ಲೇ ಮುಗಿಸ್ಬಿಡ್ತೀವಿ. ಅಲ್ಲಿಗೆ ಬಂದ ತಕ್ಷಣ ಚಹಾ, 2 ಬಿಸ್ಕತ್ತು, ಬೆಳಗಿನದು 1, ಪೂರ್ವಾನ್ನದು ಇನ್ನೊಂದು ರಾಗ, ಊಟ, ಅನಂತರ ಅರ್ಧ ತಾಸು ನಿದ್ದೆ, ಆಮೇಲೆ ಅಪರಾಹ್ನದ ಇನ್ನೊಂದು ಸಂಜೆಯ ರಾಗ. ಯಾವ ರಾಗ ಅನ್ನೋದು ಅಲ್ಲಿಗೆ ಬಂದ ಮೇಲೆ ಪರಿಸರ ಲಹರಿ ಎರಡನ್ನು ಅನುಸರಿಸಿ ನಾನು ಕೇಳ್ತೀನಿ, ಈಗಲೇ ಹೇಳೋದಿಲ್ಲ ಎಂದು ಮುಗುಳ್ನಕ್ಕರು. ಅದರ ಅರ್ಥ ನನಗೆ ತಕ್ಷಣ ಅರ್ಥವಾಯಿತು. ಪ್ರಶ್ನೆಗಳನ್ನು ಮೊದಲೇ ಹೇಳಿದರೆ ವಿದ್ಯಾರ್ಥಿನಿಯು ತಯಾರು ಮಾಡಿಕೊಂಡಿರ್ತಾಳೆ, ಪರೀಕ್ಷೆ ಪೂರ್ಣವಾಗೋಲ್ಲ ಎನ್ನುವುದು ಅವರ ಇಂಗಿತವಾಗಿತ್ತು. ನನಗೂ ಮುಗುಳ್ನಗೆ ಬಂತು. ಯಾಕೆ ನಗ್ತೀಯಾ ಎಂದರು. ಅಪೂರ್ವದ ರಾಗಗಳನ್ನು ಕೇಳಿದರೆ ನಾನು ತಯಾರಿರೋದಿಲ್ಲ, ಮೊದಲೇ ಹೇಳ್ಬಿಟ್ಟಿದ್ದೀನಿ ಎಂದೆ. ಪ್ರಶ್ನೆಗಳು ಔಟ್ಸೈಡ್ ದ ಸಿಲೆಬಸ್ ಅಂತ ವಿಶ್ವವಿದ್ಯಾಲಯದ ಗುರುಗಳು ಸ್ಟ್ರೈಕ್ ಮಾಡುವ ಕಾಲ ಇದು, ಆಗಲಿ ಎಂದು ಮತ್ತೊಮ್ಮೆ ನಕ್ಕರು. ಭಾನುವಾರ ಸಾಹೇಬರ ಜೊತೆಯಲ್ಲಿ ತಪ್ಪದೆ ಬರಬೇಕೆಂದು ಸುನೀತಿ ತಾಯಿಗೆ ಆಹ್ವಾನವಿತ್ತು. ಹಿಂದಿರುಗಿದೆ. ಆ ದಿನವೇ ರಾಜಾರಾಮ ಕಾಕರಿಗೆ ಫೋನ್ ಮಾಡಿ ಸಂಗತಿಯನ್ನು ತಿಳಿಸಿ, ನೀವು ಆ ದಿನ ಬಂದು ಸಾಥಿ ಮಾಡಬೇಕು. ಸಾಥಿ ಅಂದರೆ ತಿಳಿದ ಕಡೆ ಮುನ್ನಡೆಸಬೇಕು. ಹೆದರಿಕೆ ಆಗ್ತಿದೆ ಎಂದೆ. ಹೆದರುವ ಕಾರಣವಿಲ್ಲ, ತಬಲಾದ ಕಲಿಮುಲ್ಲಾಗೂ ಹೇಳಿರ್ತೀನಿ ಎಂದರು. ರಾಜಾರಾಮ ಕಾಕರೆ ಬೇಗ ಸಾಹೇಬರ ಮನೆಗೆ ಹೋಗಿ ಸಂಗಡ ಕರೆತರುವುದು, ದಾರಿಯನ್ನು ತೋರಿಸುವುದು ಎಂದು ನಿರ್ಧಾರವಾಯಿತು. ಅವರಿಗೆ ವಾತಾವರಣ ಬಹಳ ಮೆಚ್ಚುಗೆ ಆಯಿತು. ಕಾಲಗಂಟೆ ತೋಟದಲ್ಲಿ ಸುತ್ತಾಡಿ ಬಂದರು. ಬೆತ್ತದ ಕುರ್ಚಿ ಇದ್ದರೂ ಅಟ್ಟದ ಮೇಲೆ ಗೋಡೆಗೊರಗಿ ರತ್ನಗಂಬಳಿಯ ಮೇಲೆ ಕುಳಿತರು. ಕಿಟಕಿ ತೆಗೆದು ಫ್ಯಾನ್ ನಿಲ್ಲಿಸು, ತಂಬೂರಿ ಇಳಿಯುತ್ತೆ ಎಂದರು. ಸುನೀತಿ ತಾಯಿ ಮಾತ್ರ ಕುರ್ಚಿಯ ಮೇಲೆ. ಅವರಿಗೆ ನೆಲದ ಮೇಲೆ ಕೂರುವ ಅಭ್ಯಾಸವಾಗಲಿ ಸಂಗೀತ ಪ್ರೇಮವಾಗಲಿ ಇಲ್ಲ. ತೋಡಿ ಮತ್ತು ಬಿಲಾವಲ್ ರಾಗಗಳನ್ನು ಕೇಳಿದರು. ನಾನು ಷಡ್ಜದಿಂದಲೇ ಪ್ರತಿಯೊಂದು ಕಿರುಚಲನೆಯನ್ನು ಕಲ್ಪಿಸಿಕೊಂಡು ಹಾಡಿದೆ. ಕಾಕನು ಮುನ್ನಡೆದು ದಾರಿ ತೋರಿಸುವ ಅಗತ್ಯ ಬೀಳಲಿಲ್ಲ. ಗಾಯನವೇ ನಿಧಾನಗತಿಯಲ್ಲಿದ್ದುದರಿಂದ ಆಲೋಚಿಸಲು ವ್ಯವಧಾನವಿತ್ತು. ಕಣ್ಣು ಮುಚ್ಚಿದರೆ ದಿಗಂತದವರೆಗೂ ಅದರಾಚೆಗೂ ಸುತ್ತು ಬಳಸಿ ಉಬ್ಬು ತಗ್ಗುಗಳ ದಾರಿ ಕಾಣಿಸುತ್ತಿತ್ತು. ಹೀಗೆ ತೋಡಿಯನ್ನು 1.5 ತಾಸು ಆಡಬಲ್ಲೆಂದು ನನಗೇ ಗೊತ್ತಿರಲಿಲ್ಲ. ಅದಾದ ನಂತರ ಕಾಕ, ಚಹಾ ತಗೋತಿಯಾ ಎಂದರು. ನಾನು ಬೇಡವೆಂದು ಬಿಲಾವಲ್ ಆರಂಭಿಸಿದೆ. ನಾನು ಅತಿಥೇಯಳು. ಸಾಹೇಬರಿಗೂ ಸುನೀತಿಗೂ ಚಹಾ ಕೇಳಬೇಕು ಅನ್ನುವ ಕರ್ತವ್ಯ ಮರೆತು ಹೋಯಿತು. ಬಿಲಾವಲವನ್ನು ನಿಧಾನವಾಗಿ 1 ಗಂಟೆ ಕಾಲ ಹಾಡಿದೆ. ಎದುರಿಗೆ ಕುಳಿತಿದ್ದ ಗೋರೆ ಸಾಹೇಬರ ಕಣ್ಣು ನೋಡುತ್ತಿದ್ದೆ. ಅವುಗಳು 10 ಸಹಸ್ರ ಪ್ರೇಕ್ಷಕರ ಕಣ್ಣುಗಳನ್ನೊಳಗೊಂಡಂತೆ ನನಗೆ ಕಾಣುತ್ತಿದ್ದವು. ಗೋರೆ ಸಾಹೇಬರ ಎದುರಿಗೆ ಹಾಡುತ್ತಿದ್ದೇನೆ. ತಲ್ಲೀನರಾಗಿ ಕೇಳುತ್ತಿದ್ದಾರೆ. ಅವರ ಕಣ್ಣುಗಳಲ್ಲಿ ರಸಾಸ್ವಾದನೆ ಕಾಣುತ್ತಿದೆ. ಸರಿಯಾದ ಸ್ಥಾನಗಳಲ್ಲಿ ಅವರ ಬಲತರ್ಜನಿ ಆಡುತ್ತಿದೆ. ಅನಿರೀಕ್ಷಿತವಾಗಿ ಸಮ್ ಕೊಟ್ಟಾಗ ಮುಖದಲ್ಲಿ ಮುಗುಳ್ನಗೆ ಬಿರಿಯುತ್ತಿದೆ. ಅವರ ಬಲಗೈ ವೇಗವಾಗಿ ಕರಾರುವಕ್ಕಾಗಿ ಸಂಗೆ ಸಂಗತಿ ಕೊಡುತ್ತಿದೆ. ನಾನು 10,000 ಜನರ ಸಭೆಯಲ್ಲಿ ಕೂತು ಅವರೆಲ್ಲರ ರಸಪ್ರಜ್ಞೆಯನ್ನು ಏಕಪ್ರಜ್ಞೆಯಾಗಿ ಹಾಡುತ್ತಿದ್ದೇನೆ ಎಂಬ ಆನಂದ, ಆತ್ಮವಿಶ್ವಾಸಗಳು ಹುಟ್ಟಿದವು. ತುಂಬಿದ ಸಭೆಯಲ್ಲಿ ಯಾರೊಡನೆಯೂ ವ್ಯಕ್ತಿಶಃ ಸಂವಾದವಿಲ್ಲದೆ ನಡೆಯುವಂತೆ ನನ್ನ ಗಾಯನವು ಸಾಹೇಬರ ದೃಷ್ಟಿಗೆ ನನ್ನ ದೃಷ್ಟಿ ಸೇರಿದರೂ ಯಾವ ಸಂವಾದವೂ ಇಲ್ಲದೆ ತನ್ನ ಪಾಡಿಗೆ ತಾನು ಸಾಗಿತು. ಮುಕ್ತಾಯವಾದಾಗ ಅವರು 2 ನಿಮಿಷ ತಲೆದೂಗಿದರೂ ಮಾತಾಡಲಿಲ್ಲ. ಊಟ ಮಾಡುವಾಗಲೂ ಮಾತನಾಡಲಿಲ್ಲ. ನಾನು ಸುನೀತಿ ತಾಯಿಗೆ ಉಪಚಾರ ಹೇಳುತ್ತಿದ್ದೆ. ವಿಶ್ರಾಂತಿಯಾದ ಮೇಲೆ ಚಹಾ ಕುಡಿದು ಮತ್ತೆ ತಂಬೂರಿ ಹಿಡಿದಾಗ ಸಾಹೇಬರು, ಈಗ ನಾನು ಕೇಳೋಲ್ಲ, ನಿನ್ನಿಷ್ಟಕ್ಕೆ ಬಿಟ್ಬಿಡ್ತೀನಿ ಅಂದರು. ನನ್ನಿಷ್ಟಕ್ಕೆ ಬಿಟ್ಟರೆ ನನಗೆ ಹೊಳೆಯೋದಿಲ್ಲ, ನೀವು ಕೇಳಿದರೆ ನನಗೆ ಸುಲಭವಾಗುತ್ತೆ ಎಂದು ಒಮ್ಮೆ ತಲೆ ತೂಗಿದ ನಂತರ ಮೊದಲು ಬೃಂದಾವನಿ ಎಂದರು. ಅದನ್ನು 50 ನಿಮಿಷ ಹಾಡಿದೆ. ನಂತರ ಭೀಂಪಲಾಸಿ ಎಂದರು. 55 ನಿಮಿಷವಾಯಿತು. ಮುಗಿದ ಮೇಲೆ ನಾನು ಅವರ ಮುಖ ನೋಡಿದೆ. ಅವರು ಗಂಟಲಿಗೆ ಆಯಾಸವಾಗಿಲ್ವೇ ಎಂದರು. ಆಯಾಸವೆಂಥದ್ದು, ದಿನಕ್ಕೆ 8-10 ತಾಸು ಅಭ್ಯಾಸ ಮಾಡ್ತಾಳೆ. ಇವತ್ತಿನ ಕೋಟಾದಲ್ಲಿ ಇನ್ನೂ ಬಾಕಿ ಉಳಿದಿದೆ. ಗುರು ರಾಜಾರಾಮ ಕಾಕ ಶಿಷ್ಯಳ ಪರವಾಗಿ ಉತ್ತರಿಸಿದರು. ನಾನು ಎದ್ದು ಹೋಗಿ ಕೆಳಗಿಳಿದು ಹೋಗಿ ಚಿವಡ, ಸೇಬು, ಚಾವುಗಳನ್ನು ತರುವಂತೆ ವಾಗೆಗೆ ಹೇಳಿ ಮೇಲೆ ಬಂದು ತಂಬೂರಿ ಎದುರು ಕುಳಿತೆ. ಸಾಹೇಬರು ಇವತ್ತಿನ 4 ರಾಗಗಳನ್ನು ಟೇಪ್ ಮಾಡೋ ಕೇಳಬೇಕಾಗಿತ್ತು. ನನಗೆ ಕಲ್ಪನೆ ಬರಲಿಲ್ಲ. ಚಹಾ ಆದಮೇಲೆ ಒಂದು ಸಾಯಂಕಾಲ ರಾಗವಾಗಲೇ ನೋ ಮನಸ್ಸು. ಆದರೆ ಒಂದೇ ದಿನ ಹೆಚ್ಚು ತಿನ್ನಬಾರ್ದು ಎಂದರು. ಆನಂತರ ಸಂಗೀತದ ಬಗ್ಗೆ ಹರಟೆ ಆಯಿತು. ಅವರೆಲ್ಲ ಹೊರಟಾಗ ಹೊತ್ತು ಮುಳುಗಿತ್ತು. ಕಲಿಮುಲ್ಲಾರನ್ನು ತಮ್ಮ ಕಾರ್ನಲ್ಲಿ ಕರೆದುಕೊಂಡು ಹೋದರು. ರಾತ್ರಿ 9 ರಾಜಾರಾಮ ಕಾಕ ಫೋನ್ ಮಾಡಿದರು. ನಿನ್ನ ಗಾಯನ ಸಾಹೇಬರಿಗೆ ಬಹಳ ಹಿಡಿಸಿದೆ. ತುಂಬ ಸ್ವಂತಿಕೆ ಇದೆ. ಯಾರ ಪ್ರಭಾವವೂ ಕಾಣಿಸೋದು. ಇಷ್ಟೊಂದು ತಯಾರಾಗಿದ್ದಾಳೆನ್ನುವ ಕಲ್ಪನೆಯೇ ನನಗಿರಲಿಲ್ಲ. ನನ್ನಿಂದ ಅಷ್ಟೊಂದು ಟೇಪು ಪ್ರತಿ ಮಾಡಿ ಒಯ್ದು ಕೇಳ್ತಿದ್ಲಲ್ಲ, 10 ಶೈಲಿಗಳ ಅನುಕರಣೆ ಮಾಡಿ ಮಿಶ್ರ ರುಚಿಯ ಚೌಚವಾಗಿದ್ದಾಳೇನೋ ಎನ್ನುವ ಅನುಮಾನ ಇಟ್ಕೊಂಡಿದ್ದೆ. ಅವಳನ್ನ ಕಚೇರಿ ಮಾಡ್ಲಿಕ್ಕೆ ಬಿಡಿ, ನಾನು ಅಲ್ಲಿಯೇ ಅವಳಿಗೆ ನೇರವಾಗಿ ಈ ಮಾತು ಹೇಳಬೇಕು ಅಂತಿದ್ದೆ. ಆದರೆ ಗುರುಗಳಾದ ನಿಮಗೆ ಹೇಳಿ ನಿಮ್ಮ ವಿವೇಚನೆಗೆ ಬಿಡೋದು ಸೂಕ್ತ ಅಂತ ಈಗ ಹೇಳ್ತಿದ್ದೀನಿ. ಯಾವುದಾದ್ರೂ ಸಂಗೀತ ಸಮ್ಮೇಳನದಲ್ಲಿ ಅವಕಾಶ ಕಲ್ಪಿಸೋಣ, ಅಥವಾ ಮುಂಬೈಯಲ್ಲಿ 4-6 ಸಭೆಗಳಿಗೆ ಹೇಳಿ ಆರಂಭ ಮಾಡಿಸೋಣ. ಅವಳ ವಯಸ್ಸಿನ ತಲೆಮಾರಿನಲ್ಲಿ ಇವತ್ತು ಅವಳ ಮಟ್ಟ ಹಾಡುವಂಥ ಸ್ವಂತಿಗೆ ಗಾಯಕಿಯರನ್ನು ನಾನು ಎಲ್ಲೂ ಕೇಳಿಲ್ಲ ಅಂದರು. ಅವರ ಮೆಚ್ಚುಗೆಯನ್ನು ಕೇಳಿ ನನಗೆ ಖುಷಿಯಾಯಿತು. ಅವಳಿನ್ನೂ 1-2 ವರ್ಷ ಏಕಾಂತ ಸಾಧನೆ ಮಾಡೋ ಮನಸ್ಸಿನಲ್ಲಿದ್ದಾಳೆ ಅಂದೆ. ಅವರಂದರು, ಅದೇನೋ ಒಳ್ಳೆಯದು, ಆದರೆ ಸಂಗೀತ ತಿಳಿದಿರೋ ಶ್ರೋತೃಗಳ ಎದುರಿಗೆ ಹಾಡೋದೇ ಒಂದು ರೀತಿಯ ಸಾಧನೆಯಾಗುತ್ತೆ.
ಸಭಿಕರ ಆಸ್ವಾದನೆ ವಿಮರ್ಶೆ ಎರಡು ಮೌನವಾಗಿ ಮಂತ್ರಶಕ್ತಿಯಿಂದ ಗಾಯಕನ ರಾಗ ಸಾಕ್ಷಾತ್ಕಾರಕ್ಕೆ ಪುಷ್ಟಿ ಕೊಡುತ್ತೆ. ಸಭೆಯಲ್ಲಿ ಆಡಲು ಬೇಕು, ಆಮೇಲೆ ಏಕಾಂತದಲ್ಲಿ ಕೂತು ಚಿಂತನಾಪೂರ್ಣ ಸಾಧನೆಯನ್ನು ಮಾಡಬೇಕು. ಆಗ ಗಾಯನ ಗಟ್ಟಿ ಆಗುತ್ತೆ. ಅವಳಿಗೆ ಈಗ 36, 33, 34 ಅಲ್ವೇ ವಯಸ್ಸು. ಸಭೆಗೆ ಬರೋಕ್ಕೆ ಇನ್ನೂ ತಡ ಮಾಡಬಾರದು ಹಾಗಂತ ಹೇಳಿ ಎಂದರು. ನನಗೋದು ಸರಿ ಅನ್ನಿಸ್ತಿದೆ. ಇನ್ನು 1 ವಾರ ನಾನು ಊರಿನಲ್ಲಿ ಇರೋದಿಲ್ವಲ್ಲ, ಅದಕ್ಕೆ ಈಗ ಫೋನ್ ಮಾಡಿದೆ. ಈ ಮಾತು ಕೇಳಿ ನನಗೂ ಖುಷಿಯಾದದ್ದು ಮಾತ್ರವಲ್ಲ, ಧನ್ಯತೆಯ ಭಾವ ಹುಟ್ಟಿತು. ಆದರೆ ತಕ್ಷಣ ಅನ್ನಿಸಿದ್ದನ್ನು ಹೇಳಿದೆ. ಕಾಕಾ, ಕಚೇರಿ ಮಾಡಿ ಜೀವನ ನಿರ್ವಹಣೆ ಮಾಡುವ ಸ್ಥಿತಿಯಿಂದ ದೇವರು ನನ್ನನ್ನು ಕಾಪಾಡಿದ್ದಾನೆ. ನನಗೆ ಯಾಕೆ ಆತುರ? ಕಚೇರಿ ಮಾಡೋದೇ ಬೇಡ, ಈ ನನ್ನ ತಪೋವನದಲ್ಲೇ ಸಾಧನೆ ಮಾಡಿದ್ದುಕೊಂಡು ಬಿಡೋಣ ಅನ್ನುವ ಮನಸ್ಸು ಒಂದೊಂದು ಸಲ ಬರುತ್ತೆ. ನೀನು ಹಣ ತಗೋಬಿಡು. ಲಕ್ಷ ಲಕ್ಷ ರಸಿಕರಿಗೆ ಸಂಗೀತ ಉಣ್ಣಿಸೋದು ಕಲಿತೋರ ಕರ್ತವ್ಯ. ಅದನ್ನು ನಿಧಾನ ಮಾತಾಡೋಣ. 15 ದಿನದಿಂದ ನಾನು ಬರೆದಿಲ್ಲ. ಈಗಲೂ ಕಚೇರಿ ಕೊಡಲು ಪ್ರಾರಂಭಿಸುವುದೇ ಬೇಡವೇ ಎನ್ನುವುದನ್ನು ಬಿಟ್ಟರೆ ಮನಸ್ಸಿನಲ್ಲಿ ಬೇರೆ ಯಾವ ಚಿಂತನೆಯೂ ಇಲ್ಲ. ಸಾಹೇಬರ ಎದುರಿಗೆ ಹಾಡಿದುದರಿಂದ ನನ್ನ ಸಾಧನೆಗೆ ಇನ್ನಷ್ಟು ಹುರುಪು ಬಂದಿರುವುದಂತೂ ನಿಜ. ಬಾಯಲ್ಲಿ ಬಿಡಿಸಿ ಹೇಳದಿದ್ದರೂ ಕೇಳುವಾಗ ಅವರ ಮುಖಭಾವದಿಂದ, ಕಣ್ಣಿನ ಅರ್ಥದಿಂದ ನನ್ನ ರಾಗ ಪ್ರಸ್ತುತಿಗೆ ರಚನಾತ್ಮಕ ವಿಮರ್ಶೆಯ ಪೋಷಣೆಯಾಗುತ್ತಿದ್ದುದು ನನಗೆ ಅರ್ಥವಾಗಿದೆ. ಆದರೆ ನಿನ್ನೆಯಿಂದ ಮನಸ್ಸನ್ನು ವ್ಯಸನ ತುಂಬಿಕೊಂಡಿದೆ. ಇದರಲ್ಲಿ ಹೊಸತೇನೂ ಇಲ್ಲವೆನ್ನುವುದು ನನಗೆ ಗೊತ್ತು. ಆದರೆ ತುಂಬಿಕೊಂಡಿರುವ ವ್ಯಸನವನ್ನು ತೊಳೆದು ಹಾಕಲು ಹೊರಹಾಕಲು ಸಾಧ್ಯವಾಗುತ್ತಿಲ್ಲ. ನಿನ್ನೆ ಬೆಳಿಗ್ಗೆ 10 ಗೋರಸಾಹೇಬರ ಮನೆಗೆ ಹೋದೆ. ಗೌರಿ ರಾಗದ ಕ್ಯಾಸೆಟ್ಗಳನ್ನು ಪ್ರತಿ ಮಾಡಿಕೊಳ್ಳಬೇಕಿತ್ತು. ಸುನೀತಿ ತಾಯಿ ವಿಶೇಷ ಆತ್ಮೀಯತೆಯಿಂದ ಕಂಡರು. 3 ವರ್ಷದಿಂದ 15-20 ದಿನಗಳಿಗೊಮ್ಮೆ ನಾನು ಅವರ ಮನೆಗೆ ಹೋಗ್ತಿದ್ದೀನಿ. ಗಂಡನ ಆದೇಶದಿಂದಲೇ ಎಂಬಂತೆ ಅವರು ನನಗೆ ಸಂಗೀತ ಕೋಣೆಯ ಬಾಗಿಲು ತೆಗೆದುಕೊಡುತ್ತಿದ್ದಾರೆ. ಒಳಗೆ ಎಷ್ಟು ಹೊತ್ತು ಬೇಕಾದರೂ ನಾನು ಇರಬಹುದು, ಎಷ್ಟು ಕ್ಯಾಸೆಟ್ಗಳನ್ನು ಪ್ರತಿ ಮಾಡಿಕೊಳ್ಳಬಹುದು. ಅವರು ಯಾವುದನ್ನು ಕೇಳುವುದಿಲ್ಲ. ಊಟ ತಿಂಡಿಯ ಸಮಯವಾದರೆ ಬಂದು ಕರೆಯುತ್ತಾರೆ. ಆದರೆ ನಾನು ಎಂದೂ ಊಟ ಮಾಡಿಲ್ಲ. ಚಹಾ ನಾಷ್ಟ ಮಾತ್ರ ತೆಗೆದುಕೊಂಡಿದ್ದೀನಿ. ಶುಷ್ಕ ಸ್ವಭಾವದ ಹೆಂಗಸು. ಕೆಟ್ಟವರೆಂದು ಕರೆಯಲು ಯಾವ ಆಧಾರವೂ ಇಲ್ಲ. ಲಕ್ಷಣವಂತೆ. ಅಭಿಜಾತ ಶೈಲಿಯ ಮುಖಲಕ್ಷಣ, ಮೈಕಟ್ಟು, ಬಣ್ಣಗಳು. ಬಿಳಿಯ ಅಮೃತ ಶಿಲೆಯಲ್ಲಿ ಕಡೆದಂಥ ಆಕೃತಿ. ಶ್ರೀಮಂತಿಕೆಗೆ ತಕ್ಕ ರೇಷ್ಮೆಯ ಉಡುಪು, ಆಭರಣಗಳು. ಹಾಗೆಂದು ಮೈಮೇಲೆ ಮಣಬಂಗಾರದ ಹೇಳಿಕೊಳ್ಳುವ ದಡ್ಡ ಹೆಂಗಸಲ್ಲ. ಪದವಿ ಇದ್ದರೆ ಮಾತುಕತೆಯಲ್ಲಿ ನಗರೀಕೃತ ವಿದ್ಯಾವಂತ ರೀತಿ. ಆದರೆ ಭಾವರಹಿತ ಗುಣ. ಗಂಡನಾದರೂ ದೊಡ್ಡ ವಕೀಲರು, ತೆರಿಗೆಯ ವಕೀಲರು, ಭಾವನೆ ತುಂಬಿ ತುಳುಕುವ ಸ್ವಭಾವದವರು. ಇಲ್ಲದಿದ್ದರೆ ಸಂಗೀತವೆಂದರೆ ಹೀಗೆ ಪ್ರಾಣಕ್ಕಿಂತ ಹೆಚ್ಚು ಹಚ್ಚಿಕೊಳ್ಳುತ್ತಿದ್ದರೆ, ಸಂಗೀತವನ್ನು ಪ್ರೋತ್ಸಾಹಿಸಲು ಹಿಂದೆ ಮುಂದೆ ನೋಡದೆ ಮುನ್ನುಗ್ಗುತ್ತಿದ್ದರೆ. ಈಕೆಗೆ ಸಂಗೀತದಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ. ಗಂಡನೊಂದಿಗೆ ಒಂದು ಕಚೇರಿಗೆ ಬಂದದ್ದನ್ನು ನಾನು ನೋಡಿಲ್ಲ. ಇದೊಂದು ಬಿಳಿ ಅಮೃತ ಶಿಲೆಯ ಪ್ರತಿಮೆ. ಈ ದಿನ ಹೆಚ್ಚು ಆಸಕ್ತಿ ವಹಿಸಿ ಮಾತನಾಡಿದರು. ಅವರೇ ಹೇಳಿದರು, ನನಗೆ ನಿಜವಾಗಿ ಶಾಸ್ತ್ರೀಯ ಸಂಗೀತ ಕೇಳೋಕ್ಕೆ ಬೋರ್ ಆಗುತ್ತೆ. ಭಜನೆಯೋ ಅಭಂಗವೋ ನಾಟ್ಯ ಸಂಗೀತವೋ ಆದರೆ ಕೇಳಬಹುದು. ಸಂಗೀತದ ಅರ್ಥವೇ ಇಲ್ಲದ ಬರೀ ಆ ಅಂತ ಹೊರಲಿದರೆ ಏನು ಅಂತ ಕೇಳೋದು. ವಾಸ್ತವವಾಗಿ ಅವತ್ತು ನಿಮ್ಮ ತೋಟಕ್ಕೆ ಬರೋಕ್ಕೆ ನಂಗೆ ಉತ್ಸಾಹ ಇರಲಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ನಿನಗೆ ಕೇಳಿಸೋದು ಬೇಡ ಅಂದರೆ ತೋಟದಲ್ಲಿ ತಿರುಗಾಡು, ಪ್ರಕೃತಿಗಾದರೂ ಒಳ್ಳೆಯದಾಗುತ್ತೆ ಅಂತ ಬಂದರು. ಇಲ್ಲಿ ತಾನೇ ಕೂತು ಮಾಡೋದೇನು ಅಂತ ಬಂದೆ. ನೀವು ಹಾಡಿದ್ದು ಆಕಾರವೇ ಆದರೂ ನನಗೆ ಸೇರಿತು. ಅದರೊಳಗೊಂದು ಅರ್ಥವಿದೆ. ಮಾತನಾಡಿದರೆ ಹುಟ್ಟುವಂಥ ಭಾವವಿದೆ ಅನ್ನಿಸ್ತು. ಪೂರ್ತಿ ಕೇಳಿದೆ. ನನಗೆ ಅವರು ದೊಡ್ಡ ಶಹಬಾಸ್ಗಿರಿ ಕೊಟ್ಟಂತಾಯಿತು. ಬೇಕಾದ ಕ್ಯಾಸೆಟ್ಗಳನ್ನು ಆಯ್ದು ವೇಗವಾಗಿ ಪ್ರತಿ ಮಾಡುವ ಗುಂಡಿಯನ್ನು ಒತ್ತಿದೆ. ನೋಡುತ್ತಾ ಅಲ್ಲಿಯೇ ಕುಳಿತಿದ್ದರು. ಎಂದೂ ಅವರು ಹೀಗೆ ಸಂಗೀತದ ಕೋಣೆಗೆ ಬಂದು ನಾನು ಯಾವುದನ್ನು ಪ್ರತಿ ಮಾಡುತ್ತಿದ್ದೇನೆ ಅಂತ ನೋಡ್ತಿರಲಿಲ್ಲ. ಕೆಲವೊಮ್ಮೆ ಯಾವುದಾದ್ರೂ ಕ್ಯಾಸೆಟ್ಗಳನ್ನು ನಾನು ಅಲ್ಲಿಯೇ ಧ್ವನಿ ಪೆಟ್ಟಿಗೆಗೆ ಹಾಕಿ ತುಸು ಕೇಳಿ ಪ್ರತಿ ಮಾಡುವುದು ಬೇಕೋ ಬೇಡವೋ ಎಂದು ನಿರ್ಧರಿಸುತ್ತಿದ್ದೆ. ಕೋಣೆಯಲ್ಲಿ ತುಂಬ ಹೊತ್ತು ಉಳಿದರೆ ತಮ್ಮ ಅಡಿಗೆ ಮನೆಯ ಹೆಂಗಸಿನ ಕೈಯಲ್ಲಿ ಚಾ ಮತ್ತು ಏನನ್ನಾದರೂ ತಿನಿಸು ಕಳಿಸುತ್ತಿದ್ದರು. ಆದರೆ ತಾವು ಒಳಗೆ ಬರುತ್ತಿರಲಿಲ್ಲ. ಈಗ ಅಲ್ಲೇ ಉಳಿದು ನೋಡುತ್ತಿದ್ದುದನ್ನು, ಅವರಿಗೆ ಸಂಗೀತದಲ್ಲಿ ಹುಟ್ಟಿದ ಆಸಕ್ತಿಯನ್ನು ನಾನು ಅರ್ಥ ಮಾಡಿಕೊಂಡೆ. ಇವುಗಳನ್ನೆಲ್ಲ ಕೇಳಿ ವೈಶಿಷ್ಟ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅಭ್ಯಾಸದಲ್ಲಿ ಅಳವಡಿಸ್ಕೋತೀರಾ? ನಾನು ಹೌದು ಅಂದೆ. ಊಟ ಮಾಡುವಂತೆ ಬಲವಂತ ಮಾಡಿದರು. ಅಡಿಗೆ ಹೆಂಗಸು ಬಡಿಸಿದಳು. ನನಗೆ ಇರುವ ಮಹಾಲಕ್ಷ್ಮಿಗಿಂತ ಈಕೆ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ. ಇಂಥವಳು ಸಿಕ್ಕಿರೋದು ಇವರ ಅದೃಷ್ಟ ಅನ್ನಿಸ್ತು. ಊಟ ಆದ ಮೇಲೆ ಬನ್ನಿ ಅಂತ ಸಂಗೀತದ ಕೋಣೆಗೆ ಕರೆದೊಯ್ದು ಬಾಗಿಲು ಮುಚ್ಚಿಕೊಂಡು ಸೂಚಿಸಿದರು. ತಾವು ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡು ತನಗೆ ಎದುರು ಕೂತು, ನಿಮಗೆ ಊಟ ಬಡಿಸಿದ ಬಾಯನ್ನು ನೋಡಿದ್ರಲ್ಲ, ಹೇಗನ್ನಿಸ್ತೆ? ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಗಂಭೀರವಾದ ನಡವಳಿಕೆ. ಎಷ್ಟು ದಿನ ನನಗೆ ಚಹಾ ತಿನಿಸು ತಂದು ಕೊಟ್ಟಿದ್ದಾರಲ್ಲ. ಆಕೆ ಯಾರು ಗೊತ್ತೇ? ಇಲ್ಲ, ಪಂಡಿತ್ ಮೋಹನ್ಲಾಲ್ ಅಂತ ಭಾರಿ ಹೆಸರಿನ ಗಾಯಕ ಇದ್ದಾನಲ್ಲ, ಅವನು ಮೊದಲೇ ಹೆಂಡತಿ. 33 ವರ್ಷದ ಮಗಳು, 27 ವರ್ಷದ ಮಗ ಇದ್ದಾರೆ. ಮಗಳು 5 ವರ್ಷದವಳಾಗಿದ್ದಾಗ ಅವನು ತನ್ನ ಇನ್ನೊಬ್ಬ ಶಿಷ್ಯನ ರಿಜಿಸ್ಟರ್ ಮ್ಯಾರೇಜ್ ಆಗಿ ಮದುವೆಯಾಗಿ ಈಗ ಇನ್ನು ಬಿಟ್ಟ. ಆಮೇಲೆ 2ನೇವಳನ್ನು ಬಿಟ್ಟು ಮನೋಹರಿದಾಸ್ ಅನ್ನುವ ನರ್ತಕಿ ಜೊತೆ ದಿಲ್ಲಿಗೆ ಹೋದನಂತೆ ಎಂದು ಮೋಹನ್ಲಾಲ್ನ ವೈವಾಹಿಕ ಜೀವನದ ಬಗ್ಗೆ ಹೇಳಿದ ವಿವರಗಳೆಲ್ಲ ಅವರ ಮನೆಯಲ್ಲಿ ಅಡುಗೆ ಮಾಡುತ್ತಿರುವ ಮೊದಲ ಹೆಂಡತಿಯಿಂದ ತಿಳಿದ ಸಂಗತಿಗಳು ಎಂಬುದು ಸ್ಪಷ್ಟವಿತ್ತು. ನನಗೆ ಗೊತ್ತಿಲ್ಲದ ಎಷ್ಟೋ ಹೊಸ ವಿವರಗಳು. ಅವನ ನೀತಿ ಭ್ರಷ್ಟ ವಿಷಯ ಇತ್ತೀಚೆಗೆ ಪತ್ರಿಕೆಗಳಲ್ಲೂ ಬಹಳ ಬಂತು. ನೀವು ಓದಿಲ್ಲ ಅಂತ ಕಾಣುತ್ತೆ. ನಿಮ್ಮ ತೋಟಕ್ಕೆ ಪತ್ರಿಕೆ ಬರುತ್ತೆಯೇ? ನಾನು ತರಿಸೋದಿಲ್ಲ. ಎಂಥ ಲೋಫರ್ ಅನ್ನೋದು ನಮ್ಮ ಸಾಹೇಬರಿಗೂ ಗೊತ್ತಿದೆ. ಪತ್ರಿಕೆಗಳಲ್ಲಿ ಅವನ ಕತೆ ಬಯಲಾಗುವ ಮೊದಲೇ ಗೊತ್ತಿತ್ತು.
ಆದರೂ ಅವನಿಗೆ ಪ್ರಶಸ್ತಿ ಬಂದಾಗ ಸನ್ಮಾನ ಮಾಡೋಕ್ಕೆ ಇವರೇ ಮುಖ್ಯರಾಗಿದ್ದರು. ಗೊತ್ತಿದ್ದು ಯಾಕೆ ಅವನಿಗೆ ಸನ್ಮಾನ ಮಾಡ್ತೀರಿ ಅಂತ ಕೇಳಿದೆ. ಕಲೆಗೂ ಕಲಾವಿದನ ಖಾಸಗಿ ನಡತೆಗೂ ಸಂಬಂಧ ಕಲ್ಪಿಸಿದರೆ ಕಲೆಯೇ ಉಳಿಯೋಲ್ಲ ಅಂದರು. ಅವನ ಜೀವನದಿಂದ ತಾನೇ ಕಲೆ ಹುಟ್ಟೋದು ಅಂತ ನಾನು ವಾದ ಮಾಡಿದೆ. ನನಗೆ ಮನವರಿಕೆ ಮಾಡೋಕೆ ಅವರಿಗೆ ಆಗಲಿಲ್ಲ. ಕಲೆ ಶೋಕಿ ಇರೋರಿಗೆ ಕಲಾವಿದರಿಗೆ ಬೇಕಾದ್ದು ಸಹಾಯ ಮಾಡುವ ಹುಚ್ಚು ಇರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ಪತ್ರಿಕೆಗಳಲ್ಲಿ ಪ್ರಕಟವಾದ ಆತನ ನೀತಿ ಭ್ರಷ್ಟ ವಿಷಯಗಳು ಯಾವುದೆಂದು ಕೇಳೋ ಮನಸ್ಸಾದರೂ ನಾನು ಮನಸ್ಸು ಮಾತಾಡಲಿಲ್ಲ. ಈ ವಿಷಯದಲ್ಲಿ ಕುತೂಹಲ ತೋರಿಸುವುದು ವಿವೇಕವಲ್ಲವೆಂದು ತಕ್ಷಣ ಅನ್ನಿಸ್ತು. ಅದರಲ್ಲಿ ನನ್ನ ಹೆಸರೇನಾದರೂ ಇರಬಹುದು ಎಂಬ ಆತಂಕವೂ ಆಯಿತು. ಇರಲಿಕ್ಕಿಲ್ಲ. ಇದ್ದಿದ್ದರೆ ಈಕೆ ಅದನ್ನು ನನ್ನ ಎದುರಿಗೆ ಪ್ರಸ್ತಾಪಿಸ್ತಿರಲಿಲ್ಲ ಎಂಬ ಕಾರಣ ಹುಟ್ಟಿತು. ಇದು ಬಹಳ ಹಿಂದಿನ ಘಟನೆ. 2 ವಾರದ ಹಿಂದೆ ನನ್ನ ತೋಟದ ಮನೆಗೆ ಬಂದ ನನ್ನ ಸಂಗೀತ ಕೇಳಿದ ನಂತರ ಹುಟ್ಟಿದ ವಿಶ್ವಾಸದಿಂದ ಈ ಮಾತು ಹೇಳಿದ್ದಾರೆ. ಅನಂತರ ನಾನು ಇವರಿಗೆ ಸಿಕ್ಕುವುದು ಇದೇ ಮೊದಲ ಸಲ ಎಂಬ ಸರಣಿ ಹೊಳೆಯಿತು. ಅದುವರೆಗೆ ಗೋರೆ ಸಾಹೇಬರ ಮನೆಯಲ್ಲಿ ಅಡಿಗೆಗೆ ಬಾಯಿಯಾಗಿ ನನ್ನೊಡನೆ ಯಾವ ಭಾವ ಸಂಪರ್ಕವೂ ಇಲ್ಲದ ಹೆಂಗಸು ಅಂದಿನಿಂದ ನನ್ನನ್ನು ಹಾಳು ಮಾಡಿದವನಿಂದ ಹಾಳಾದ ಭಗಿನಿಯಂತೆ ಸಂಪರ್ಕಗೊಂಡಿದ್ದಾಳೆ. ಆಕೆಯ ಬಿಳಿ ಕೂದಲಿನ ಗಪ್ಪು ಬಣ್ಣದ ದುಃಖ ಪಟ್ಟು ಜಡ್ಡು ಗಟ್ಟಿದ ಮುಖವು ನೆನಪನ್ನು ಕಾಡತೊಡಗಿತು. ಅವನು ಬೇರೆ ಹೆಂಗಸರ ಸಹವಾಸವನ್ನು ಬಿಟ್ಟು ನನ್ನನ್ನು ಮದುವೆಯಾದರೆ ಒಪ್ಪಿ ಬಿಡಬೇಕೆಂಬ ಆಶೆ ಒಂದು ಹಂತದಲ್ಲಿ ನನಗಿದ್ದದ್ದು ನೆನಪಾದರೆ ನಾಚಿಕೆಯಾಗುತ್ತದೆ. ಗೋರೆ ಸಾಹೇಬರ ಮನೆಗೆ ಹೋಗುವುದನ್ನೇ ತಪ್ಪಿಸಬೇಕು ಎನ್ನುವಂಥ ನಾಚಿಕೆ. 3 ವಾರದ ನಂತರ ಈ ದಿನ ಮತ್ತೆ ಹೋಗಿದ್ದೆ. ಸುನೀತಿ ತಾಯಿ ಊಟ ಮಾಡಿಸಿ ರಾಮ್ಕುಮಾರಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಇವತ್ತು ತಾಯಿ ಸಂಗೀತದ ಕೋಣೆಯಲ್ಲಿ ಕುಳಿತು ರಾಮ್ಕುಮಾರಿ ಸಂಬಂಧಿಸಿದವನ ಇನ್ನಷ್ಟು ವಿಷಯ ಹೇಳಿದರು. ನನ್ನ ಕೈಯಲ್ಲಿ ಅವನ ವಿಷಯ ಮಾತಾಡಬೇಡಿ, ನನ್ನ ಚಿತ್ತಶಾಂತಿ ಕಲಕತ್ತೆ ಅಂತ ಅವರಿಗೆ ಹೇಳುವುದಾದರೂ ಹೇಗೆ? ರಾಮ್ಕುಮಾರಿಯ ಬಗೆಗೆ ಸುನೀತಿ ತಾಯಿಗೆ ತುಂಬ ಕನಿಕರವಿದೆ. ಬೇರೆ ಯಾರಲ್ಲಿಯೂ ಇದನ್ನು ಹೇಳುವುದಿಲ್ಲವೆಂದು ತೋರುತ್ತೆ. ನಾನು ಸಂಗೀತ ಪ್ರಪಂಚಕ್ಕೆ ಸೇರಿದವಳಾದ್ದರಿಂದ ನನ್ನೊಡನೆ ಹೇಳ್ತಿರಬಹುದು. ಅವರಿಗೆ ಗೊತ್ತಿರುವುದಕ್ಕಿಂತ ಸಂಗೀತ ಜಗತ್ತಿನ ಹೆಚ್ಚು ವಿಷಯಗಳು ಸಾಹೇಬರಿಗೆ ತಿಳಿದಿರಬಹುದೂ ತಿಳಿದಿದೆ. ನನ್ನ ವಿಷಯವೂ ಗೊತ್ತಿದೆಯೇ? ರಾಮ್ಕುಮಾರಿಗೆ ಏನಾದರೂ ಕೆಲಸ ಕೊಡಿಸಿರೆಂದು ಶಿಫಾರಸು ಮಾಡಿದವರು ರಾಜಾರಾಮ ಕಾಕನಂತೆ. ಅದನ್ನು ಈ ದಿನ ಸುನೀತಿ ತಾಯಿ ಹೇಳಿದರು. ರಾಜಾರಾಮ ಕಾಕ ಮಾತ್ರ ರಾಮ್ಕುಮಾರಿಯ ಸಾಹೇಬರ ಮನೆಯಲ್ಲಿ ಕೆಲಸ ಮಾಡೋ ಸಂಗತಿ ನನ್ನ ಕೈಲಿ ಹೇಳಲಿಲ್ಲ. ನನ್ನ ವಿಷಯವನ್ನು ಸಾಹೇಬರ ಹತ್ತಿರ ಬಾಯ್ಬಿಟ್ಟಿರುತ್ತಾರೆಯೇ? ಇರಲಿಕ್ಕಿಲ್ಲ. ಈ ಹುಡುಗಿ ಅಂತ ಒಳ್ಳೆಯ ಗಂಡನನ್ನು ಬಿಟ್ಟು ತೋಟದ ಮನೆಯಲ್ಲಿ ಯಾಕಿದ್ದಾಳೆ ಎಂಬ ಕುತೂಹಲ ವಕೀಲರ ಸಾಹೇಬರಿಗೆ ಹುಟ್ಟಿಲ್ವೇ? ಹುಟ್ಟಿದ್ರು ತೋರಿಸ್ಕೊಳ್ಳುವ ದರ್ಜೆಯ ವ್ಯಕ್ತಿಯಲ್ಲ ಅವರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.